ಆನಂದ ಇವುಗಳ ಸ್ವರೂಪವನ್ನು ಅವಲೋಕನ ಮಾಡ್ಕೊಂಡು ಬಂದೇವಿ. ಈಗ ಅದೇ ಸಚ್ಚಿದಾನಂದ ದರ್ಶನ ಅಂತೇಳಿ ಸತ್ಯ ಚಿತ್ತ ಆನಂದದ ಉಪಸಂಹಾರ ಮಾಡ್ತಾರೆ. ಅದಕ್ಕೆ ಮುಂದಕ ಶ್ರುತಿಯನ್ನು ಪ್ರಮಾಣವಾಗಿ ಇಟ್ಟುಕೊಂಡು ಬ್ರಹ್ಮೈ ವೇದಂ ಅಮೃತಂ ಪುರಸ್ತಾ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣ ತಶ್ಚೋ ಉತ್ತರೇಣ ಅಧಶೂರ್ಧ್ವಂ ಚ ಪ್ರಸೃತಂ ಬ್ರಹ್ಮವೇದಂ ವಿಶ್ವಮಿದಂ ವರಿಷ್ಠಂ ಅಂತ ಅದನ್ನ ಇಲ್ಲಿ ಸಂಹಾರಕ್ಕೆ ಆ ಶ್ರುತಿಯನ್ನು ಅನುಸರಿಸಿಕೊಂಡು ಉಪಸಂಹಾರ ಮಾಡ್ತಾರೆ. ಮುಂದೆ ಕಾಣುವುದಿದು ನಾಶರಹಿತವಾದ ಬ್ರಹ್ಮವೇ. ಮುಂದೆ ಅಂತಂದ್ರೆ ಮುಂದೆ ಕಾಣುವುದೆಲ್ಲವೂ ಭವಿಷ್ಯತ್ ಕಾಲ ಅಲ್ಲಿದು, ಮುಂದೆ ಬರ್ತದಂತಲ್ಲ. ಮುಂದೆ ಕಾಣುವುದಿದು ನಮಗೆ ದೃಶ್ಯ ರೂಪವಾಗಿ ತೋರುವುದಿದು ಎಲ್ಲವೂ ನಾಶರಹಿತವಾದ ಬ್ರಹ್ಮವೇ. ಹಿಂದೆಯೂ ಬ್ರಹ್ಮವೇ, ಬಲಕ್ಕೂ ಎಡಕ್ಕೂ ಬ್ರಹ್ಮವೇ, ಕೆಳಕ್ಕೂ ಮೇಲಕ್ಕೂ ಹರಡಿರುವುದು ಬ್ರಹ್ಮವೇ. ಇದೆಲ್ಲವೂ ಅತ್ಯುತ್ತಮವಾದ ಬ್ರಹ್ಮವೇ ಅಂತ ಮುಂದಕದೊಳಗ ಎರಡನೇ ಮುಂದಕ ಎರಡನೇ ಖಂಡ 12ನೇ ಶ್ಲೋಕದಾಗ 11ನೇ ಶ್ಲೋಕದಾಗ ಹೇಳ್ಕೊಂಡು ಬಂದಾರ. ನಮ್ಮಲ್ಲಿ ಏನ್ ಕಾಣುತ್ತೋ ಅದೆಲ್ಲವೂ ಬ್ರಹ್ಮ ಸ್ವರೂಪನ. ಯಾವುದು ತೋರುತ್ತೋ ಅದೆಲ್ಲವೂ ಬ್ರಹ್ಮಮಯನ. ಆ ನಿಲುವು ಬರ್ಬೇಕಾದ್ರೆ ಬಹಳ ಕಷ್ಟ ಅಲ್ಲ. ಯಾಕಂದ್ರೆ ಅಂತಃಕರಣಾದಿಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ರೂಪದೊಳಗೆ ಭಾವಿಸಿಕೊಂಡು ನಾವೇನೆಲ್ಲ ವ್ಯವಹಾರಾದಿಗಳನ್ನು ಮಾಡ್ಕೊಂಡು ಬಂದದ್ದುಂಟು. ಅದು ಮುಂದೆ ಕಾಣುವುದಿದು ನಾಶರಹಿತವಾದ ಬ್ರಹ್ಮವೇ. ಹಿಂದೆಯೂ ಬ್ರಹ್ಮವೇ, ಬಲಕ್ಕೂ ಎಡಕ್ಕೂ ಬ್ರಹ್ಮವೇ, ಕೆಳಕ್ಕೂ ಮೇಲಕ್ಕೂ ಹರಡಿರುವುದು ಬ್ರಹ್ಮವೇ. ಇದೆಲ್ಲವೂ ಅತ್ಯುತ್ತಮವಾದ ಬ್ರಹ್ಮವೇ ಅಂತ ಮುಂದಕದೊಳಗೆ ಹೇಳ್ಕೊಂಡು ಬಂದ. ಅದು ಹೇಗೆ ಹೇಳ್ಯಾರ ಹಾಗೆ ನಾವು ಅನುಭವ ಮಾಡಿಬಿಟ್ರ ನಾವೆಲ್ಲರೂ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳಿ ಏನಿಟ್ಟುಕೊಂಡಿದೆಯಲ್ಲ ಆ ವಾಕ್ಯ ಉಪದೇಶಕ್ಕೆ ಅನುಸರಿಸಿಕೊಂಡು ಎಲ್ಲವೂ ಪರಮಾತ್ಮನ ಸ್ವರೂಪ ಅನ್ನುವ ಸಮತ್ವದ ಭಾವ ಯಾರಲ್ಲಿ ಅಳವಡುತ್ತದ ಅವರು ದೇವರೇ ಅಲ್ಲ. ಬೇರೆ ಏನಂತ ಹೇಳಿಕಾಗತ್ತಾನ ಅವ್ರಿಗೆ? ಖರೆ ಅದು ಕಾಣಬೇಕಲ್ಲ. ಸಮತ್ವತೆಯಿಂದೊಡಗೂಡಿ ಇರೋಕ್ಕೆ ಬರಬೇಕಲ್ಲ ನಾವು. ಆಯ್ತನ? ಇಲ್ಲೆಕರ ಈವರೆಗೆ ಹೇಳಿದ್ದರ ಸಾರಾಂಶ ಏನು ಅಂತ ಸಚ್ಚಿದಾನಂದ ದರ್ಶನ. ಈವರೆಗೂ ನಾವು ಪರಮಾರ್ಥವನ್ನು ಕಂಡು ಹಿಡಿಯುವುದಕ್ಕೆಂದು ಇರುವಿನ ದೃಷ್ಟಿ, ಅರಿವಿನ ದೃಷ್ಟಿ, ಸುಖದ ದೃಷ್ಟಿ ಎಂದು 3 ದೃಷ್ಟಿಗಳಿಂದ ವಿಚಾರ ಮಾಡಿರುತ್ತೇವೆ. ಇರವು, ಅರಿವು, ಆನಂದ, ಸುಖ. ಆದರೆ ಒಂದಾನೊಂದು ಘಟನೆಯಲ್ಲಿ ಸೇರಿದ 3 ಪಾತ್ರಗಳು ತಮ್ಮ ತಮ್ಮ ಕಥೆಯನ್ನು ಹೇಳಿಕೊಂಡಂತೆ ಜಗತ್ತಿನಲ್ಲಿ ನಮಗೆ ಕಾಣಬರುವ ಎರವು, ಅರಿವು, ಸುಖ ಈ 3 ತಮ್ಮ ತಮ್ಮ ಕಥೆಯನ್ನು ಅನುಭವವೆಂಬ ನ್ಯಾಯಾಧಿಪತಿಯ ಮುಂದೆ ಇಡುತ್ತಾ ಬಂದಿವೆ. ಇಲ್ಲಿ ನ್ಯಾಯಾಧಿಪತಿ ಯಾರು? ಅನುಭವ. ಇರುವಿಗಾಗಲಿ ಅರಿವಿಗಾಗಲಿ ಸುಖಕ್ಕಾಗಲಿ ಇರುತ್ತೆ ನ್ಯಾಯಾಧಿಪತಿ ಅನುಭವ. ಇಲ್ಲಿ ಒಬ್ಬರ ಕಥೆಯು ಮತ್ತೊಬ್ಬರ ಕಥೆಯಂತೆಯೇ ಇದ್ದದ್ದರಿಂದ ಒಂದು ಹೇಳಿಕೆಯನ್ನು ಓದಿದ ಮೇಲೆ ಮತ್ತೆರಡು ಹೇಳಿಕೆಗಳು ನಮಗೆ ಮೊದಲಿನದರ ಪ್ರತಿಧ್ವನಿಯಾಗಿ ಕಂಡು ಬಂದವು. ಇರುವಿನ ಪರಮಾರ್ಥವನ್ನು ತಿಳ್ಕೊಂಡ್ರೆ ಸಾಕು. ಈ ಅರಿವು, ಆನಂದ ಇದೆಲ್ಲವೂ ಅದರ ಅಂತರ್ಗತನ. ಇದ್ರಾಗ 3ರೊಳಗೆ ಯಾವ್ದು ಒಂದನ್ನು ತಿಳ್ಕೊಂಡ್ರು ಅವು 3 ಭಿನ್ನ ಅಲ್ಲ ಅಂತ ಅದರದ ಪ್ರತಿಧ್ವನಿ ಅದು ಅಂತ ಗೊತ್ತಾಗ್ಬಿಡ್ತದೆ. ಅನುಭವ ಕೊಡ್ತಾವ. ಕೊನೆಯಲ್ಲಿ ನೋಡಲಾಗಿ ಎರವು, ಅರಿವು, ಸುಖ ಈ 3 ಒಂದೇ ಪದಾರ್ಥವೆಂದು ಆ ಪರಮಾರ್ಥವೇ ಒಂದೇ ಪರಮಾರ್ಥವೆಂದು ಆ ಪರಮಾರ್ಥವೇ ನಮಗೆ 3 ಬಗೆಯಿಂದ ಬೇರೆ ಬೇರೆ ವೇಷವನ್ನು ಹಾಕಿಕೊಂಡು ಇಲ್ಲಿ ಕಾಣುತ್ತಿರುವರೆಂದು ತೀರ್ಮಾನವಾಗಿತ್ತು. ಇರವು, ಅರಿವು, ಆನಂದ ಅಂತ ಹೇಳುವಾಗ ಬೇರೆ ಬೇರೆ ರೂಪದೊಳಗೆ ಹೇಳೇವೇನೋ ಖರೆ.
ಆದ್ರೆ ಯಥಾರ್ಥವಾಗಿ ಅನುಭವಾನುಸಾರಿಯಾಗಿ ನೋಡಿದ್ರೆ ಅವು ಮೂರಲ್ಲ, ಅದು ಒಂದೇ ಸ್ವರೂಪ ಅಂತ ಗೊತ್ತಾಗ್ತದೆ. ಆದ್ದರಿಂದ ಈ ತೀರ್ಮಾನದ ಸಿದ್ಧಾಂತವನ್ನು ಸಚ್ಚಿದಾನಂದ ದರ್ಶನವೆಂದು ಕರೆಯಬಹುದಾಗಿರುತ್ತದೆ. ಸತ್ಯಚಿತ್ತ ಆನಂದದ ದರ್ಶಿರು ಅಂತ ಕರಿಬಹುದು ಅಂತ ಹೇಳ್ತಾರ. ಇನ್ನ ವೇದಾಂತಿಗಳ ಅಭಿಪ್ರಾಯ 164ನೇ ಜುಳುಕು. ಮತ್ತ ಕೆಲವೊಬ್ಬರು ಸಂಶಯಗಳನ್ನ ಹಾಕಿ ಕೆಲವರ ವೇದಾಂತಿಗಳ ಅಭಿಪ್ರಾಯ ಯಾವ ರೂಪದೊಳಗೈತಿ ಅಂತ ಹೇಳ್ಕೊಂಡು ಬರ್ತಾರೆ. ಎಲ್ಲರ ಅಭಿಪ್ರಾಯವನ್ನು ಒಂದೇ ಇರುವುದಿಲ್ಲ. ಅವ್ರಿಗೆ ಹೆಂಗ ಅನಿಸಿರ್ಬಹುದು, ಒಬ್ಬರಿಗೆ ಮತ್ತೊಂದು ರೀತಿ ಅನಿಸಿರ್ಬಹುದು. ಅದಕ್ಕೆ ಇಲ್ಲಂಗರ ಪರಮಾರ್ಥದ ಬಗೆಗಳನ್ನ ಇಲ್ಲಿ ಮತ್ತೆ ಸಂಹಾರದೊಳಗ ಮತ್ತೊಮ್ಮೆ ಜ್ಞಾಪಕ ಇರಲಿ ಅಂತ ಹೇಳ್ತಾರ. ಪರಮಾರ್ಥ ಹೊಂದಿದೆ ಎಂಬ ವಿಷಯದಲ್ಲಿ ಕೆಲವರು ಜಿಜ್ಞಾಸುಗಳಿಗೆ ಸಂಶಯ ಉಂಟು. ಅಲ್ರಿ, ಅವನು ನಿರಾಕಾರ ಅಂತೀರಿ, ನಿರ್ಗುಣ ಅಂತೀರಿ, ನಿರವಯವ ಅಂತೀರಿ, ನಿರ್ಲೇಪ ಅಂತೀರಿ, ಅವ ದೃಶ್ಯಗಳಿಂದ ಕೂಡಿಕೊಂಡಿಲ್ಲ ಅಂತೀರಿ, ಕಾಲಾತೀತ ಅಂತೀರಿ, ಅಂಥದ್ದೊಂದು ವಸ್ತು ಐತಿ ಅಂತ ಯಾರು ಕಂಡಾರ್ರಿ? ಸುಮ್ಮನೆ ಹರಟಿ ಹೊಡಿತೀರಲ್ಲ ನೀವು ಅಂತಾರ. ಕೆಲವರ ಅಭಿಪ್ರಾಯ ಆಗದ ಮತ್ತೆ ಇಲ್ಲಂತಲ್ಲ. ಅದು ನಿರರ್ಥಕವಾಗಿರುವಂತ ವಿಷಯ. ಸುಮ್ಮನೆ ಯಾಗೈತೆ ಹಾಗೆ ಮಾಡಿಕೊಂಡು ಪಾರಾಗಿ ಹೋಗುದಪ್ಪ. ಅದಕ್ಕೆ ಆಕಾರ ಇಲ್ಲ ಅಂತೀರಿ. ಏನಾರ ಆಕಾರ ಇದ್ರೆ ಏನ ಯಾಕೊಂಬಂದ್ ನಮ್ಮ ಮನೆ ಕಟ್ಕೋಬಹುದು ಅದನ್ನ. ಅದಕ್ಕೆ ಯಾವ ಗುಣದಿಂದನೂ ಕೂಡಿಲ್ಲ ಅಂತೀರಿ, ಅದಕ್ಕೆ ಯಾವುದು ಅಂಟುಕೊಳ್ಳುವುದಿಲ್ಲ ಅಂತೀರಿ. ಈಗಿರುವಂತಹದ್ದು ಒಂದು ಐತಿ ಅಂತ ಎಂತ ಮೂಢರು ನೀವು ಅಂತಾರ. ಅವರ ಅಭಿಪ್ರಾಯದೊಳಗಾಗಣ. ಆದ್ರೆ ಅಂಥದ್ದು ಐತಿ ಅನ್ನೋದಕ್ಕೆ ಪ್ರಮಾಣಗಳನ್ನ ಸಾಕಷ್ಟು ಅನುಭವಿಗಳು ಇರಲ್ಲಪ್ಪ. ಆಕಾಶ ಐತಿಲ್ಲ, ನಿಮ್ಮ ಮನ್ಯಾಗ ತಂದು ಕಟ್ಕೊಳಕ್ಕಾಗತ್ತ? ಈ ಆಕಾಶ ಇಲ್ದಂಗ ಮಾಡ್ರಪ್ಪ, ಅಥವಾ ಅದಕ್ಕೇನಾರ ಬಣ್ಣ ಬಳಿರಿ, ಆಗತ್ತ ನಿಮ್ಗ? ಮತ್ತ ಆಕಾಶ ಐತೆ ಇಲ್ಲೋ ಅಂತ ಅವ್ರ ಬಾಯಿ ಮುಚ್ಚಿಸ್ತಾರೆ ವೇದಾಂತಿಗಳು. ಅದಕ್ಕೆ ಯಾವುದು ನಮಗೆ ತೋರುತ್ತದೆಯೋ ಅದೇ ನಮಗೆ ಪರಮಾರ್ಥವಲ್ಲದೆ ಅದಕ್ಕಿಂತ ಬೇರೆಯಾಗಿ ಪರಮಾರ್ಥವಿಲ್ಲವೆಂದು ಕೆಲವರ ಅಭಿಪ್ರಾಯವಿದೆ. ನಮಗೆ ಯಾವುದು ದೃಶ್ಯ ರೂಪವಾಗಿ ತೋರ್ತಾ ಇದೆ ನೋಡಿ, ಪ್ರಪಂಚ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಆ ಪ್ರಪಂಚದೊಳಗಿರುವಂತ ವಸ್ತುಗಳಿದು ಪರಮಾರ್ಥ. ಅದನ್ನ ಬಿಟ್ಟು ಮತ್ತೊಂದೇನಾರ ಅದು ನಿರಾಕಾರ ಐತಿ, ಅದೆಲ್ಲವನ್ನು ವ್ಯಾಪಿಸಿಕೊಂಡೈತಿ, ಏನೇನೋ ಕಲ್ಪನೆಗಳನ್ನು ಮಾಡ್ತಿರಲ್ಲ ಹುಚ್ಚಿರಂಗ, ಏನಾಗೈತಿ ನಿಮಗ ಅಂತ ಕೇಳ್ತಾರ. ಅಂತ ಜನ ಇಲ್ಲ ಅಂತ ಅಂದ್ಕೋಬೇಡಿ, ಸಾಕಷ್ಟು ಜನ ಇದೆ. ಈಗ ಹೆಚ್ಚಿರೋದು ಅದೇ ಜನ. ಇಲ್ಲಪ್ಪ, ಇದಕ್ಕೊಂದು ಅವ್ಯಕ್ತ ಶಕ್ತಿ ಐತಿ, ಅದರ ಅಧೀನದೊಳಗನೆ ಇವೆಲ್ಲ ಇದ್ದುಕೊಂಡಿವೆ ಅನ್ನೋದು ಎಲ್ಲೋ ಈ ಪರಮಾರ್ಥದ ಬಗ್ಗೆ ಚಿಂತನೆ ಇದ್ದವರು ಕೆಲವೊಂದು ಕೈ ಬೇರಳ ಎಣಿಕೆಯಂತೆ ಇರುವವರು ಎಲ್ಲೋ ಇಲ್ಲೊಬ್ರು ಇದ್ದಾರೆ. ಈಗ ಅವರು ಇದ್ದವ್ರು ಅದ್ರ ಕೂಡ ವ್ಯವಹಾರ ಮಾಡ್ಕೊಂಡು ಅದನ್ನು ವರ್ಣನ ಮಾಡಿ ಏನೋ ಒಂದು ರೀತಿ ಉಪಜೀವನ ಹಾಕೊಂಡು ಹೊರಟ. ಅಂತಹ ಕೆಟಗರಿನೂ ಐತಿ, ಇಲ್ಲ ಅಂತಲ್ಲ. ಪರಮಾರ್ಥ ಅನೇಕ ಹಲವಾರು ಬಗೆಗಳಿಂದ ತಮ್ಮ ಕಲ್ಪನೆ ಹೇಗಿರ್ತದೋ ಹಾಗೆ ಕಲ್ಪಿಸಿಕೊಂಡ. ನೋಡಿ, ಯಾವುದು ನಮಗೆ ತೋರುತ್ತದೆಯೋ ಅದೇ ನಮಗೆ ಪರಮಾರ್ಥವಲ್ಲದೆ ಅದಕ್ಕಿಂತ ಬೇರೆಯಾಗಿ ಪರಮಾರ್ಥವಿಲ್ಲವೆಂದು ಕೆಲವರ ಅಭಿಪ್ರಾಯವಿದೆ. ಇನ್ನು ಪ್ರಪಂಚದ ಒಂದು ಭಾಗದಲ್ಲಿ ಕೆಲವು ಕಾಲ ಮಾತ್ರವೇ ಇದ್ದು ಸಾಯುವ ಮಾನವನು ತನ್ನ ಅಲ್ಪಮತಿಯಿಂದ ಪರಮಾರ್ಥವನ್ನು ಅರಿಯುವುದೆಂಬುದು ಅಸಾಧ್ಯವೆಂದು ಕೆಲವರ ಅಭಿಪ್ರಾಯ. ಮತ್ತೆಲ್ಲಿ ಬರ್ತಾರೆ ಇವರು? ಪ್ರಪಂಚದ ಒಂದು ಭಾಗದೊಳಗೆ ಅದು ಕೆಲವು ಕಾಲ ಮಾತ್ರ ಇದ್ದು ಇಡೀ ವಿಶ್ವದ ತಿರುಳನ್ನ ನಾ ಅರಿತೇನಿ ಅಂತ ಹೊರಟನಲ್ಲ, ಏನ್ ಅನ್ಬೇಕು ಇವಾಗ ಅಂತಾರ. ನೋಡ್ರಿ, ಅಭಿಪ್ರಾಯ ಹೆಂಗ ಮಂಡಿಸ್ತಾರ. ಆದ್ರ ವೇದಾಂತಿಗಳಿಗೆ ಏನ್ ಹೇಳ್ತಾರೆ? ಈ ಉತ್ತರಕ್ಕೆ, ಈ ಪ್ರಶ್ನೆಗೆ ಉತ್ತರ ಏನ್ ಹೇಳ್ಯಾರ
ಪ್ರಪಂಚ ಅನ್ನೋದರೊಳಗೆ ನೀನಿಲ್ಲ, ನಿನ್ನೊಳಗೆ ಈ ಪ್ರಪಂಚ ಐತಿ ಅಂತ ಹೇಳಿದ್ರು. ಪ್ರಪಂಚ ಎಲ್ಲಿಯೂ ಸ್ವತಂತ್ರವಾಗಿ ಇದ್ದುಕೊಂಡದ್ದಿಲ್ಲ, ಇದು ನಿನ್ನೊಳಗೆ ತೋರ್ತೈತಿ. ಓ, ಪ್ರಪಂಚದೊಳಗೆ ನೀನಿಲ್ಲ, ಪ್ರಪಂಚದೊಳಗೆ ನೀನು ಹುಟ್ಟಿಲ್ಲ, ನಿನ್ನೊಳಗೆ ಈ ಪ್ರಪಂಚ ಹುಟ್ಟೈತಿ ಅಂತ ಅವಟ ವಿರುದ್ಧ ಎಲ್ಲ. ಅವ್ರ ಅಭಿಪ್ರಾಯ ಆಗಲ್ಲ. ಅಲ್ಪಮತಿಗಳಾಗಿ ಎಲ್ಲೋ ಪ್ರಪಂಚದಾಗ ಒಂದ್ ಮೂಲೆಯೊಳಗೆ ಹುಟ್ಟಿ ನೋಡ್ ನಮಗಿರು ಸ್ಥಾನ ಏಟು 63, ಅದಕ್ಕಿಂತ ಹೆಚ್ಚಿಗೆ ಇರುವುದೇ ಇಲ್ಲ. ಅಷ್ಟು ಸ್ಥಾನವನ್ನು ವ್ಯಾಪಿಸಿಕೊಳ್ಳುವಂತ ಈ ಅಲ್ಪಮತಿ ಇಡೀ ವಿಶ್ವದ ತಿರುಳನ್ನು ಅರಿತಾನ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಆ ತತ್ವವನ್ನ ಒಪ್ಪಬೇಕಪ್ಪ ಅಂತ ಕೇಳ್ತಾರ. ಅದಕ್ಕಿಲ್ಲೇ ಅಲ್ಪಮತಿಯಿಂದ ಪರಮಾರ್ಥವನ್ನು ಅರಿಯುವುದೆಂಬುದು ಅಸಾಧ್ಯವೇ ಎಂದು ಕೆಲವರ ಅಭಿಪ್ರಾಯ. ತೋರುವ ಜಗತ್ತು ಒಂದೇ ಸಮನೆ ಸಂತತ ವಿಕಾರದ ತ್ವರೆಯಾಗಿ ಹರಿಯುತ್ತಿರುವುದರಿಂದ ಅದರಲ್ಲಿ ವಿಕಾರಕ್ಕಿಂತ ಬೇರೆಯಾಗಿ ಪರಮಾರ್ಥವೆಂಬುದೊಂದು ಇಲ್ಲವೇ ಇಲ್ಲ ಎಂದು ಮತ್ತೆ ಕೆಲವರ ಅಭಿಪ್ರಾಯ. ತೋರುವ ಜಗತ್ತು ಒಂದೇ ಸಮನ ಇರುವುದೇ ಇಲ್ಲ, ಇವತ್ತಿದ್ದದ್ದು ನಾಳೆ ಇರುವುದಿಲ್ಲ, ವಿಕಾರ ರೂಪವಾಗಿ ಹರಿತಾ ಇರ್ತದೆ. ವಿಕಾರಕ್ಕಿಂತ ಬೇರೆಯಾಗಿ ಮತ್ತೊಂದು ಪರಮಾರ್ಥ ಐತಿ ನೋಡವರು, ವಿಕಾರನ ಪರಮಾರ್ಥ ಅಂತ ಕೆಲವರ ಅಭಿಪ್ರಾಯ. ನಿನ್ನೆ ಕಳೆದ ಆಯುಷ್ಯ ನಮಗಿನ್ನು ಎಂದೆಂದೂ ಬರುವುದಿಲ್ಲಲ್ಲ, ನಿನ್ನ ಕಳೆದು ಬಿಟ್ಟೇವೆ ನಾವು. ಎಷ್ಟು ಅಮೂಲ್ಯವಾಗಿರುವಂತಹ ಆ ಕಾಲವನ್ನ ಹರಣ ಮಾಡ್ಕೊಂಡು ಬಂದ್ಬಿಟ್ಟೇವೆ. ಅದು ಒಳ್ಳೆ ನಮ್ಮ ಜೀವನದೊಳಗೆ ಎಂದೂ ಬರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಅದಕ್ಕಿದ ಪರಮಾರ್ಥ ಅಂತ ಹೇಳ್ತಾರ. ಈ ಎರಡೂ ಅಭಿಪ್ರಾಯಗಳು ಸರಿಯಲ್ಲವೆಂದು ನಮ್ಮ ಮುಂದೆ ತೋರುತ್ತಿರುವ ಜಗತ್ತು ವಿಕಾರಾತ್ಮಕವಾಗಿದ್ದರೂ ವಿಕಾರಾತೀತವಾದ ಪರಮಾರ್ಥವು ಇದೆ ಎಂದು ಅದನ್ನು ಮಾನವನು ಕಂಡು ಹಿಡಿಯುವುದೆಂದು ವೇದಾಂತಿಗಳು ನಿರ್ಣಯ ಮಾಡಿರುತ್ತಾರೆ. ವೇದಾಂತಿಗಳ ಅಭಿಪ್ರಾಯ ಈ ರೂಪದೊಳಗಿಟ್ಟುಕೊಂಡಿವೆ. ಎಲ್ಲವೂ ಇವನಿಗೆ ಅದು ವಿಷಯಾಗಿ ದೃಶ್ಯ ರೂಪವಾಗಿ ತೋರಿಕೊಂಡು ಇವನಲ್ಲಿ ಅಡಗುತ್ತೆ, ಬೇರೆ ಎಲ್ಲಿ ಅಡಗೋದಿಲ್ಲ. ಅದು ಇವನಲ್ಲೇ ಇದ್ದು ಇವನಲ್ಲೇ ಅಡಗುತ್ತೆ. ಅದೆಲ್ಲರ ಅನುಭವದೊಳಗೂ ಗೊತ್ತುಂಟು. ಆ ತೋರಿದಂಗ ಅದೇ ಎಲ್ಲಾ ಕಾಲದೊಳಗೂ ತೋರಿದಂಗ ಇರುವುದಿಲ್ಲ. ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಹೋದಾಗ ಇರುವುದೇ ಇಲ್ಲ. ಅಂತ ಅನಿಶ್ಚಿತತೆಯಿಂದ ಕೂಡಿರುವಂತ ಈ ಜಗತ್ತನ್ನ, ವಿಕಾರ ರೂಪದಿಂದ ಕೂಡಿರುವ ಜಗತ್ತನ್ನ ಪರಮಾರ್ಥ ಅಂತ ತಿಳಿರಿ ಅಂತ ಹೇಳ್ತಾರಲ್ಲ. ಯಾಗದು ಯಾವ್ರ ಅಭಿಪ್ರಾಯ? ಉಪನಿಷತ್ತಿನಲ್ಲಿ ಕರ್ಮೋಪಾಸನೆಗಳ ವಿಚಾರವೂ ಇದೆಯಾದರೂ ಬ್ರಹ್ಮತತ್ವದ ಜ್ಞಾನವೇ ಅವುಗಳಲ್ಲಿ ಪ್ರಧಾನವಾಗಿ ಹೇಳಿರತಕ್ಕದ್ದು. ಜ್ಞಾನವೆಂದರೆ ಏನದು? ಸರಿಯಾದ ತಿಳುವಳಿಕೆಯಾದ್ದರಿಂದ ಅನುಭವಕ್ಕೆ ಹೊಂದಿಕೆಯಾದ ತಿಳುವಳಿಕೆಯನ್ನು ಉಪನಿಷತ್ತಿನನ್ನು ಸೂತ್ರ ರೂಪವಾಗಿ ತಿಳಿಸಿರುತ್ತದೆ. ಉಪನಿಷತ್ತಿನೊಳಗೆ ಬರೀ ಸೂತ್ರಪ್ರಾಯವಾಗಿ ಹೇಳ್ಕೊಂಡು ಬಂದಾರ. ಅದನ್ನು ವಿಶೇಷವಾಗಿ ವರ್ಣನೆ ಮಾಡುವುದಿಲ್ಲ ಅವರು, ಬರೀ ಸೂತ್ರ. ಆ ಉಪನಿಷತ್ತುಗಳ ಮಾತನ್ನು ಉಪನಿಷತ್ತು ವಾಕ್ಯವೆಂಬ ಕಾರಣದಿಂದಲೇ ನಂಬಬೇಕಾದದ್ದೇನು ಇಲ್ಲ. ಪ್ರತಿಯೊಬ್ಬರೂ ಉಪನಿಷತ್ತಿನಲ್ಲಿ ಹೇಳಿರುವ ಕ್ರಮದಲ್ಲಿ ತತ್ವ ವಿಚಾರವನ್ನು ಮಾಡಿ ಪರಮಾರ್ಥವನ್ನು ಕಂಡುಕೊಳ್ಳಬಹುದು ಎಂಬುದು ವೇದಾಂತಿಗಳ ಅಭಿಪ್ರಾಯ. ಅವರ ಅಭಿಪ್ರಾಯಗಳನ್ನು ಹೇಳ್ಕೊಂಡರು. ಆದರೆ ವೇದಾಂತಿಗಳ ಅಭಿಪ್ರಾಯವೇ ಪ್ರಾಮುಖ್ಯವಾಗಿರುವಂತದ್ದು. ಉಳಿದವರೆಲ್ಲ ನಿಲ್ಲುವುದಿಲ್ಲ. ಒಂದನ್ನು ನೋಡ್ರಿ, ಈ ಪ್ರಪಂಚ ವಿಕಾರವಂತ ಇರ್ತೈತಿ, ಅದ ಪರಮಾರ್ಥ ಅಂತಂದ್ರ ಯಾಗ ಸತ್ಯದು, ಅದ ಪರಮಾರ್ಥ ಅನ್ನೋದಕ್ಕೇನು ಪ್ರಮಾಣದ? ಅದೆಲ್ಲ ನಮಗೆ ವಿಷಯ ಆಗೈತಿ ಅಂತ ಬರ್ತದೆ. ಆ ವಿಷೀಕರಿಸಿಕೊಂಡಿರುವಂಥವ ಯಾರು ಅಂತ ಅವಲೋಕನ ಮಾಡುವಷ್ಟು ವ್ಯವಧಾನ ಅವರಲ್ಲಿ ಇಲ್ಲ. ಯಾಕೆ ಬಂದದಾಗ ದಾಟಿಕೊಂಡು ಹೋಗ್ಬಿಡ್ತಾವ ಅಲ್ವಾ? ಆದ್ದರಿಂದ ಇನ್ನ ವೇದಾಂತಿಗಳು ಉಪಯೋಗಿಸುವ ಅವಸ್ಥಾತ್ರಯ ಪರೀಕ್ಷಾ ಕ್ರಮ, ವೇದಾಂತಿಗಳು ಉಪಯೋಗಿಸಿರುವಂತಹ ಅವಸ್ಥಾತ್ರಯ ಕ್ರಮ ತತ್ವ ವಿಚಾರಕ್ಕೆ ವೇದಾಂತ ದರ್ಶನದಲ್ಲಿ ಒಂದಾನೊಂದು ಅಸಾಧಾರಣ ಪ್ರಕ್ರಿಯೆಯನ್ನು ತಿಳಿಸಿರುತ್ತದೆ.
ವೇದಾಂತ ವಿಚಾರಕ್ಕ ಈ ವೇದಾಂತ ದರ್ಶನದಲ್ಲಿ ಒಂದಾನೊಂದು ಅಸಾಧಾರಣ ಪ್ರಕ್ರಿಯೆಯನ್ನು ತಿಳಿಸಿರುತ್ತದೆ. ಅದು ಯಾವುದು ಅಂದ್ರೆ ಅವಸ್ಥಾತ್ರಯವನ್ನು ಪರೀಕ್ಷಿಸಿದ ಮೇಲೆ ಅನುಭವವನ್ನು ಯುಕ್ತಿಯಿಂದ ಸೋಲಿಸಿ ತೀರ್ಮಾನ ಮಾಡುವುದೇ ಆ ಪ್ರಕ್ರಿಯೆಯು. ಯತ್ರ ಸ್ವಪ್ನ ಸುಸುಪ್ತಿಗಳನ್ನು ವಿವೇಕ ಮಾಡಕ್ ಬಂದಿಲ್ಲ ಅವರು. ಯತ್ರ ಸ್ವಪ್ನ ಸುಸುಪ್ತಿ ಯಾರಿಗಿಲ್ಲ, ಅವನು ಹೇಳುದ್ರಾಗ ಏನ್ ಅರ್ಥದ. ಆದ್ರೆ ಅದರೊಳಗೆ ಅಡಕವಾಗಿರುವಂತ ನೋಡಲಿ, ಅವಸ್ಥಾತ್ರಯವನ್ನು ಪರೀಕ್ಷಿಸಿದ ಮೇಲೆ ಅನುಭವವನ್ನು ಯುಕ್ತಿಯಿಂದ ಸೋಲಿಸಿ ತೀರ್ಮಾನ ಮಾಡುವುದೇ ಆ ಪ್ರಕ್ರಿಯೆಯು. ಇಲ್ಲಿ ಮೂಲವಾಗಿ ಅವಸ್ಥಾತ್ರಯಗಳ ಪರಿಚಯ ಮಾಡಿಕೊಡುವುದು ಯಾವುದಕ್ಕ, ಅದರೊಳಗಿರುವಂತಹ ಅನುಭವವನ್ನ ನಿರ್ಣಯ ಮಾಡ್ತಾರೆ. ಪ್ರಪಂಚದಲ್ಲಿ ಮಿಕ್ಕವರೆಲ್ಲರೂ ಎತ್ತರವೊಂದನ್ನೇ ಪ್ರಧಾನವಾಗಿ ಎನಿಸಿ ಮಿಕ್ಕ ಅವಸ್ಥೆಗಳನ್ನು ಎತ್ತರದ ಕಣ್ಣಿನಿಂದ ನೋಟುವುದರಿಂದ ಅವರದು ಅಪೂರ್ಣ ದೃಷ್ಟಿಯಾಗಿರುತ್ತದೆ. ಜೀವಿನಿ ಸೌಕರ ಇಲ್ಲಿ ಹಂಗಾರೆ ಏನಾಗಲಿ, ಪ್ರಪಂಚದಲ್ಲಿ ಮಿಕ್ಕವರೆಲ್ಲರೂ ಎತ್ತರವೊಂದನ್ನೇ ಪ್ರಧಾನವಾಗಿ ಎನಿಸಿ ಮಿಕ್ಕ ಅವಸ್ಥೆಗಳನ್ನು ಎತ್ತರದ ಕಣ್ಣಿನಿಂದ ನೋಡುವುದರಿಂದ ಅವರದು ಅಪೂರ್ಣ ದೃಷ್ಟಿಯಾಗಿರುತ್ತದೆ. ಅಲ್ರಿ ಸ್ವಪ್ನ ಸುಸುಪ್ತಿ ಒಳಗೆ ಏನ್ ಮಾಡಕ್ ಬರ್ತೈತಿ, ನಮ್ಗೆ ಏನು ಮಾಡಕ್ ಬರೋದಿಲ್ಲ. ಮತ್ತೆ ಎತ್ತರದೊಳಗಷ್ಟ ನಾವು ವ್ಯವಹಾರ ಮಾಡ್ತೀವಿ. ಬೇಕು ಬೇಡ ಇದನ್ನ ಇಚ್ಛಾ ಪೂರೈಸೋಕೆ ಎತ್ತರ ಒಂದ ಸಾಕಲ್ಲ, ಅಗಲಕ್ ಬೇಕು ಅಂತ ಏನೇನೋ ಕಲ್ಪನೆ ಮಾಡ್ಕೊಡ್ತೀವಿ ಅಲ್ಲ. ಆದ್ರೆ ಅದನ್ನ ಎತ್ತರದ ಕಣ್ಣಿನಿಂದ ನೋಡುವುದರಿಂದ ಅವರದು ಅಪೂರ್ಣ ದೃಷ್ಟಿ ಆಗುತ್ತೆ. ಒಂದು ಅವಸ್ಥೆ ಕಟ್ಟು ಬಿದ್ದು ಇನ್ನೆರಡು ಅವಸ್ಥೆಗಳನ್ನು ನೋಡುವುದು ಅನುಭವ ರೂಪದೊಳಗೆ ನೋಡಿದರೆ ಸರಿ. ಅನುಭವ ಕೈ ಬಿಟ್ಟು ಎತ್ತರದ ವಿಮಾನಕ್ಕೆ ಒಳಪಟ್ಟು ಈಗಾಗಿರುವುದಿಲ್ಲ, ಹಾಗಲ್ಲ. ಎಲ್ಲರ ನೋಡ್ರಿ, ಅದು ಅದಕ್ಕೆ ವೇದಾಂತಿಗಳು ಮಾತ್ರ ಅನುಭವಕ್ಕೆ ಗೋಚರವಾದ ಮೂರು ಅವಸ್ಥೆಗಳನ್ನು ನಿಷ್ಪಕ್ಷಪಾತವಾಗಿ ಪರೀಕ್ಷಿಸಿ ಒಂದನ್ನೊಂದಕ್ಕೆ ಹೋಲಿಸಿ ಯುಕ್ತಿಯಿಂದ ಜೊಳ್ಳನ್ನು ತೆಗೆದುಹಾಕಿ ಒಟ್ಟಿನ ಪರಮಾರ್ಥವೇನೆಂಬುದನ್ನು ಕಂಡು ಹಿಡಿಯುತ್ತಾರೆ. ಆದ್ದರಿಂದ ಅವರದು ಪೂರ್ಣ ದೃಷ್ಟಿಯ ಮೇಲೆ ಹುಟ್ಟಿರುವ ಪರಮ ಸಿದ್ಧಾಂತವಾಗಿರುತ್ತದೆ. ಅಂದರೆ ನಾವು ವೇದಾಂತಿಗಳ ಸಿದ್ಧಾಂತವನ್ನು ಅನುಸರಿಸಿಕೊಂಡು ಆತ್ಮತತ್ವವನ್ನು ಕಂಡುಕೋಬೇಕು ಅಂತ ನಿರ್ಣಯ ಆಗ್ತದೆ. ಬರೀ ಒಂದವಸ್ಥೆ ಕಟ್ಟು ಬಿದ್ದು ಒಂದವಸ್ಥೆ ವ್ಯವಹಾರ ಇಟ್ಟುಕೊಂಡು ಇದ ಸರ್ವಶ್ರೇಷ್ಠ ಅಂತಂದ್ರೆ ವಿಮಾನ ಇಟ್ಟುಕೊಂಡು ನಾವು ಏನು ಅರಸಾಸ ಮಾಡಿದ್ರು ಆತ್ಮತತ್ವ ದಕ್ಕುವುದಿಲ್ಲ ಅಂತ ನಿಶ್ಚಯ ಆದಂಗ. ಮೂರು ನಮಗಾಗ್ತವಲ್ಲ, ಯತ್ರ ಸ್ವಪ್ನ ಸುಸುಪ್ತಿಗಳು. ಮೂರು ಅವಸ್ಥೆಗಳಲ್ಲಿರುವ ಅನುಭವ ಏನು ಅಂತ ನೋಡ್ಕೋಬೇಕಾಗಿತ್ತು ನಾವು ಅಲ್ಲ. ಅದು ಯಾವ ಕಾಲಕ್ಕೂ ಬಾಧಿತವಾಗತಕ್ಕದ್ದಲ್ಲವೆಂಬುದನ್ನು ಮನಗಾಣುವುದಕ್ಕೆ ಕಾಲಾತೀತವಾದ ವೇದಾಂತ ತತ್ವವನ್ನು ಅನುಭವಕ್ಕೆ ತೆಗೆದುಕೊಳ್ಳುವುದೇ ಉಪಾಯವಾಗಿರುತ್ತದೆ. ಅದನ್ನೆಲ್ಲ ಹಿಂದೆ ವರ್ಣನೆ ಮಾಡ್ಕೊಂಬಂದ. ಕಾಲ ಅಂತ ಯಾವುದನ್ನು ನಿರ್ಣಯ ಮಾಡ್ಕೋಬೇಕು, ದೇಶ ಅಂತ ಯಾವುದನ್ನು ನಿರ್ಣಯ ಮಾಡ್ಕೋಬೇಕು, ಕಾಲ ಯಥಾರ್ಥವಾಗಿ ಕಾಲ ಅನ್ನೋದೊಂದಿದೆಯಾ, ಅದಿದ್ರೆ ಎಲ್ಲಿರ್ತದದು, ಯಾವುದ್ರೊಳಗೆ ನಮಗೆ ತೋರಿಕೊಂಡಿದೆ ಕಾಲ ಅನ್ನೋದು. ಎತ್ತರದೊಳಗೂ ಕಾಲಿಲ್ಲ, ಸ್ವಪ್ನದೊಳಗೂ ಕಾಲಿಲ್ಲ. ಎತ್ತರ ಸ್ವಪ್ನಾದಿಗಳು ಯಾವ ಕಾಲದೊಳಗೂ ಆಗುವುದಿಲ್ಲ, ಯಾವ ಕಾಲದ ಸೀಮಿತಿಯೊಳಗೂ ಕಟ್ಟಬಿದ್ದಿಲ್ಲ. ಇಲ್ಲಿ ಹೇಳ್ಕೊಂಡು ಬಂದಾರ ಅದನ್ನು ಸವಿಸ್ತಾರವಾಗಿ. ಕಾಲ ನಮ್ಮ ದೃಷ್ಟಿಯೊಳಗೆ ನಾವು ಕಾಲ ಅದಿಗಳನ್ನ ಈ ಪ್ರಮಾತೃ ದೃಷ್ಟಿಯೊಳಗೆ ಕಾಲ ವ್ಯವಹಾರಕ್ಕೆ ಅನುಸರಿಸಿಕೊಂಡು ಕಾಲಗಳನ್ನ ಕಲ್ಪನೆ ಮಾಡಿಕೊಂಡೆ. ಕಾಲ ಅಂಬುದು ಇಲ್ಲ ಇಲ್ಲ. ಸೂರ್ಯನ ದೃಷ್ಟಿಯೊಳಗೆ ಕಾಲ ಅನ್ನೋದು ನಿರ್ಣಯ ಮಾಡಿಕೊಡ್ರಿ, ಗೊತ್ತಾಗತ್ತೆ ಅಲ್ವಾ. ಅದಕ್ಕೆ ಇಲ್ಲೇ ಕಾಲಾತೀತ ಅಂತ ಹೇಳ್ತಾರೆ ಅವರು. ಕಾಲಾತೀತವಾದ ವೇದಾಂತ ತತ್ವವನ್ನು ಅನುಭವಕ್ಕೆ ತೆಗೆದುಕೊಳ್ಳುವುದೇ ಉಪಾಯವಾಗಿರುತ್ತದೆ. ಮಿಕ್ಕ ದರ್ಶನಕಾರರು ಅನುಭವ ಯುಕ್ತಿಗಳನ್ನು ಉಪಯೋಗಿಸುತ್ತೇವೆಂದು ಹೇಳುತ್ತಿದ್ದಾರೆ. ಆದರೆ ಅವರು ಹೇಳುವ ಅನುಭವವು ಎತ್ತರದ್ದು, ಯುಕ್ತಿಯು ಎತ್ತರದ್ದೇ. ದರ್ಶನಕಾರರು ಏನ್ ಮಾಡ್ತಾರ ಅಂತಂದ್ರ, ನಾವು ಅನುಭವ ಯುಕ್ತಿಗಳನ್ನಿಟ್ಟ ಶಾಸ್ತ್ರ
ಪ್ರತಿಪಾದನೆ ಮಾಡಕತ್ತೇವಿ. ನಾವೇನ್ ಹಾಗ ಮಾಡ್ಲಿಕ್ಕತ್ತಿಲ್ಲ. ನಮಗೂ ಪ್ರಮಾಣಾದಿಗಳದವ, ಅನುಭವ ಐತಿ. ಆದ್ರ ಅವ್ರ ಅನುಭವ, ಅವ್ರ ಯುಕ್ತಿ ಅದೆಲ್ಲ ಎತ್ತರದ್ದೇ ವಿನ ಮತ್ತೊಂದರದಲ್ಲ. ಅಂದ್ರೆ ಈ ಎತ್ತರ ಅಭಿಮಾನಕ್ಕೆ ಕಟ್ಟು ಬಿದ್ದ ಈ ಪ್ರಪಂಚದ ಆಗು ಹೋಗುಗಳನ್ನ ಅವಲೋಕನ ಮಾಡ್ತಾರ. ಎತ್ತರವನ್ನು ಮೀರಿ ಮಾಡುವ ಯೋಗ್ಯತೆ ಬಂದಿಲ್ಲ ಅವರಿಗೆ. ದಾರ್ಶನಿಕರಲ್ಲಿ ಅದೊಂದು ಕೊರತೆ. ಆದ್ದರಿಂದ ಅವರು ಹೇಳುವ ಅನುಭವವು ಅಪೂರ್ಣವಾಗಿಯೂ ಯುಕ್ತಿಯು ಅವ್ಯಾಪಕವಾಗಿಯೂ ಇರುತ್ತದೆ. ವೇದಾಂತಿಗಳು ಅವಲಂಬಿಸಿರುವ ಪೂರ್ಣಾನುಭವದ ವ್ಯಾಪಕ ಯುಕ್ತಿಗಳು ಅವಕ್ಕಿಂತ ಪ್ರಬಲವಾಗಿರುತ್ತವೆ. ಅವಸ್ಥೆ ಎಂದರೇನೆಂಬುದನ್ನು ಮನಸ್ಸಿಗೆ ತಂದುಕೊಳ್ಳದೆಯೇ ಅವಸ್ಥಾತ್ರಯವನ್ನು ವಿಚಾರ ಮಾಡುವವರೂ ಉಂಟು. ನೋಡ್ರಿ, ಸಾಮಾನ್ಯವಾಗಿ ಈ ಅವಸ್ಥಾತ್ರಯ ಪ್ರಕ್ರಿಯೆಗಳನ್ನು ಅನುಸರಿಸಿಕೊಂಡು ನೋಡಿದಾಗ ನಮಗೆ ಆಯಾ ಅನುಭವ ಬಂದವ. ಯಥಾರ್ಥವಾಗಿ ನಾವು ಈ ಪ್ರಪಂಚದೊಳಗನ ಇಂಥವ್ರ ಒಟ್ಟಿಯೊಳಗ ಹುಟ್ಟೀವಿ ಅಂತ ತಿಳ್ಕೊಂಡಿದ್ದೀವಲ್ಲ. ಅವಸ್ಥೆಗಳ ವಿಚಾರ ಇಲ್ಲದೆ ಇರುವಾಗ ನಾವು ಎಲ್ಲೋ ಒಂದು ಮೂಲೆಯೊಳಗ ಅದು ಇಂಥ ಊರೊಳಗ ಇಂಥ ಸತಿಪತಿಗಳ ಉದರದೊಳಗ ನಾವು ಹುಟ್ಕೊಂಡೇವಿ ಅಂತ ಕಲ್ಪನೆ ಇದೆ. ಅಂತೂ ಈ ಪ್ರಪಂಚ ಹಾಗೆ ಇರ್ತತಿ. ನಾವು ಒಂದ್ ಸ್ವಲ್ಪ ಕಾಲ ಇದ್ದು ಸತ್ತು ಬಿಡ್ತೇವೆ. ಆದ್ರೆ ಈ ಅವಸ್ಥಾತ್ರಯ ಪ್ರಕ್ರಿಯೆಗಳನ್ನು ಅನುಸರಿಸಿ ವೇದಾಂತಿಗಳ ಅನುಭವದ ಪ್ರಕಾರ ಈ ಯತ್ರ ಸ್ವಪ್ನ ಸುಷುಪ್ತಿಯಿಂದ ಒಡಗೂಡಿರುವ ಈ ಪ್ರಪಂಚ ಇದು ಎಲ್ಲವೂ ನಿನ್ನೊಳಗನ ತೋರುತ್ತೆ ವಿನ ನೀನಿದ್ದಾಗ ಅದಕ್ಕೆ ಪ್ರಮಾತೃ ಇದ್ದಾಗ ಪ್ರಪಂಚ ಇರ್ತದೆ. ಪ್ರಮಾತೃ ಇಲ್ಲ ಅಂದ್ರೆ ಪ್ರಪಂಚ ಎಲ್ಲಿನೂ ಇದ್ದದ್ದು ಅನುಭವ ಇಲ್ಲ ಅಂತ ನೋಡು. ಅನುಭವ ಯಾವ ರೂಪದೊಳಗೆ ಐತಿ ಅಂತ ತಿಳಿಸ್ತಾರೆ ವೇದಾಂತಿಗಳು. ನಮ್ ಎಲ್ಲೋ ಒಂದ್ ಮೂಲಿಯೊಳಗ ಇಂಥವ್ರ ಹೊಟ್ಟಿಯೊಳಗೆ ಹುಟ್ಟೇವಿ ಅಂತ ಕಲ್ಪನಾ ಇತ್ತಲ್ಲ, ಈ ಪ್ರಪಂಚದೊಳಗ ಹುಟ್ಟೇವಿ ಅಂತ ನಮ್ಮ ಕಲ್ಪನಾ. ಇದು ದೊಡ್ಡ ಭ್ರಾಂತಿ. ಪ್ರಪಂಚದೊಳಗೆ ನಾವು ಹುಟ್ಟೇವೋ, ನಮ್ಮೊಳಗೆ ಪ್ರಪಂಚ ಹುಟ್ಟೈತೋ ಅನ್ನುವ ಅನುಭವ ಸಿದ್ಧಾಂತವನ್ನ ಅವಸ್ಥಾತ್ರಯಗಳ ದೃಷ್ಟಿಯನ್ನಿಟ್ಟುಕೊಂಡು ನೋಡು ವೇದಾಂತಿಗಳು ತಮ್ಮ ನಿನ್ನೊಳಗೆ ಪ್ರಪಂಚ ಇತ್ತು, ನೀನು ಆ ಪ್ರಪಂಚದೊಳಗೆ ಇಲ್ಲ ಅನ್ನೋ ಸಿದ್ಧಾಂತವನ್ನು ಸಿದ್ಧ ಮಾಡಿದ್ರಲ್ಲ, ಅದು ಸಾಮಾನ್ಯ ಏನ್ರಿ? ಎಲ್ಲರೂ ನಾವು ಈ ಪ್ರಪಂಚದೊಳಗೆ ಹುಟ್ಟೀವಿ ಅಂತಾನೆ ತಿಳ್ಕೊಂಡಿದ್ದೀವಲ್ಲ. ನೀ ಇದ್ರಿ ಪ್ರಪಂಚ ಇರ್ತದೋ, ಇಲ್ಲ ಅಂದ್ರೆ ಇಲ್ಲ, ಎಲ್ಲಿದೆ? ನೀನ ಇಲ್ಲ ಅಂದ್ರೆ ಪ್ರಪಂಚ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸದ್ ವಿರುದ್ಧ ಆ ಇರುವುದೊಂದು ನಾವು ತಿಳ್ಕೊಳ್ಳೋದಾಗಿತ್ತಲ್ಲ. ನೋಡಿ ಎಂಥ ಸಿದ್ಧಾಂತ. ಅದಕ್ಕೆ ಇಲ್ಲೇ ಆದರೆ ಅವರ ಕ್ರಮದಿಂದ ಅದ್ವಿತೀಯ ಆತ್ಮತತ್ವವು ಸಿದ್ಧಿಸುವುದಿಲ್ಲ. ಯಾರ ಕ್ರಮದಿಂದ? ಅವಸ್ಥೆ ಎಂದರೇನೆಂಬುದನ್ನು ಮನಸ್ಸಿಗೆ ತಂದುಕೊಳ್ಳದೆಯೇ ಅವಸ್ಥಾತ್ರಯವನ್ನು ವಿಚಾರ ಮಾಡುವವರು ಉಂಟು. ಆದರೆ ಅವರ ಕ್ರಮದಿಂದ ಅದ್ವಿತೀಯ ಆತ್ಮತತ್ವವು ಸಿದ್ಧಿಸುವುದಿಲ್ಲ. ನಾವು ಮತ್ ಪ್ರಪಂಚಗಳು ಉಟ್ಕೊಂಡಿವಿ ಅಂದ್ರೆ ನಮಗೆ ಹೆಂಗ್ ಸಿದ್ಧ ಮಾಡಕ್ಕಾಗಿತ್ತು? ಅವೇ ಇಲ್ಲ. ಬರೀ ಶರೀರ ಸತ್ಯತ್ವ ಭಾವದಿಂದ ಒಡಗೂಡಿ ನಾನು ಪ್ರಪಂಚದೊಳಗೆ ಹುಟ್ಟೇನಿ ಅಂತ ತಿಳ್ಕೊಂಡೆ. ಈ ಶರೀರ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತ ನಾನಲ್ಲ, ಅಹಂ ಪ್ರಮಾತ್ರನು ನಾನಲ್ಲ ಅಂತ ಅನುಭವ ಬರ್ತದ. ಅದು ಯಾವ್ದ್ರೊಳಗೆ ಹುಟ್ಟೈತಿ ಹೇಳ್ರಿ ನೋಡೋಣ. ನಮ್ಮ ಇರವಾಗಲಿ, ಅರಿವಾಗಲಿ, ಆನಂದ ಆಗಲಿ ಅಥವಾ ಆತ್ಮನಾಗಲಿ ಯಾವ್ದ್ರೊಳಗೆ ಹುಟ್ಟಿದ್ದು ಯಾರ್ಯಾರ ಅನುಭವ ಬಂದದನ? ಆತ್ಮ ಹುಟ್ಟ್ಯಾನಪ್ಪ ಅಂತ ಯಾರ್ಯಾರ ಅನುಭವ ಬಂದದನ? ಈ ಶರೀರ ಹುಟ್ಟಿದ ಅನುಭವನೇ ಇಲ್ಲ, ಶರೀರ ಸತ್ತ ಅನುಭವನೂ ಇಲ್ಲ. ಯಾಕಂದ್ರೆ ಅದು ಯಾವುದು ಹುಟ್ಟುದು ಇಲ್ಲ, ಸಾಯುವುದೂ ಇಲ್ಲ. ಅದನ್ನ ಎಷ್ಟು ಸಿದ್ಧಾಂತ ರೂಪವಾಗಿ ನಮ್ಗಿಂದ ಅನುಭವ ಒಂದುಗಡೆಯಾಗಿ ವೇದಾಂತಿಗಳು ಪರಾಮರ್ಶಿಸಿಕೊಂಡು ಬಂದಾರಲ್ಲ, ತಿಳಿಸ್ಕೊಂಡು ಬಂದಾರ ಅವರು. ಅದಕ್ಕೆ ಏಕೆಂದರೆ ಅವರು ತಮ್ಮ ತಮ್ಮ ದೇಹದಿಂದ ಪರಿಚ್ಛಿನ್ನವಾಗಿರುವ ಆತ್ಮನ ಸ್ವರೂಪಗಳನ್ನು ಮಾತ್ರ ವಿಚಾರಿಸಿರುತ್ತಾರೆ. ವೇದಾಂತದ ವಿಚಾರ ಕ್ರಮ ತಪ್ಪಿ ಹೋಗ್ಬಿಡದೆ ಅಂತ. ಯಾರ
ಅದನ್ನ ಯಥಾರ್ಥವಾಗಿ ಅನುಭವಾನುಸಾರಿಯಾಗಿ ನೋಡ್ರಿ. ನಿಮ್ಮ ಅನುಭವದೊಳಗೆ ನೀವಿದ್ರು ಪ್ರಪಂಚ ಇರ್ತೈತೋ, ನೀವಿಲ್ಲ ಇದ್ರೂ ಪ್ರಪಂಚ ಇರ್ತೈತೋ. ಈ ಪ್ರಪಂಚ ಬರೀ ನಿದ್ರಿ ಒಳಗಿಲ್ಲ, ಅಲ್ಲಿ ನೀವು ಇದ್ದೀರಿ, ಅಲ್ಲಿ ನೀವು ಇದ್ದೀರಿ, ನೀವಿಲ್ಲ ಅಂತಲ್ಲ. ಅದಕ್ಕೆ ನಿಮ್ಮೊಳಗೆ ಈ ಪ್ರಪಂಚ ಇಲ್ಲೇ ಇಲ್ಲ. ಪ್ರಪಂಚ ವಸ್ತು ರೂಪದೊಳಗೆ ಸತ್ಯವಾಗಿ ಐತಿ ಅಂತ ತಿಳ್ಕೊಂಡದ್ದ ಭ್ರಮೆ ನಮಗ. ಅದ್ರೊಳಗನ ಲಗ್ನ, ಅದ್ರೊಳಗನ ಶೋಭನ, ಅದ್ರೊಳಗನ ಕಾರ್ಯ ಕಲಾಪಗಳು ಎಲ್ಲ ಅದ್ರೊಳಗನ. ಯಾವ್ದ್ರೊಳಗ? ಇಲ್ಲದ್ರೊಳಗ. ಈ ಪುರಾಣದಾಗ ಬಹಳ ಮಾರ್ಮಿಕವಾಗಿ ಏನೋ ಬರ್ತಾವ. ದೇವಿ ಜಗನ್ಮಾತೆಯ ರಾಕ್ಷಸರನ್ನ ಸಂಹಾರ ಮಾಡಿದ ರಕ್ತ ನದಿ ರೂಪದೊಳಗೆ ಹರಿದು ಹೋಗ್ತಿರ್ತಾರೆ. ಅವಾಗ ಭೂತ ಗಣಗಳೆಲ್ಲರೂ, ಭೂತಾದಿಗಳು, ಭೂತ ಪಿಶಾಚಿಗಳು ತಮ್ಮ ತಮ್ಮ ಲಗ್ನ ಮುಹೂರ್ತ ವ್ಯವಹಾರ ಅದು ಇದು ಮಾಡ್ಕೊಳ್ಳೋ ಅದ್ರಾಗ. ಮತ್ ನಾವೇನ್ ಮಾಡ್ತೀವಿ? ನಾವು ಅದ್ರಾಗಲ್ಲ. ಯಾವುದು ಸತ್ಯವಲ್ಲೋ ಅದರೊಳಗನ ಎಲ್ಲಾ ಕ್ರಿಯಾ ಕಾರ್ಯಗಳನ್ನ ಅದರೊಳಗನ ಮಾಡ್ಕೊಂಡ್ ಬಂದಿವ. ಇಲ್ಲೇ ಸತ್ ಚಿತ್ತ ಆನಂದದ ರೂಪದ ಪ್ರವಾಹ ಹರಿತಾ ಇದೆ. ಆದ್ರೆ ಅದನ್ನ ಯಥಾರ್ಥವಾಗಿ ತಿಳಿದನ ಈ ಪ್ರಪಂಚನ ಸತ್ಯ ಅಂತ ತಿಳ್ಕೊಂಡು, ಮಿಥ್ಯವಾಗಿರುವುದನ್ನ ಸತ್ಯ ಅಂತ ತಿಳ್ಕೊಂಡು ಅದರೊಳಗನ ಎಲ್ಲಾ ಕ್ರಿಯಾ ಕಾರ್ಯಗಳನ್ನ, ನಮ್ಮ ಸಂತಾನ ಉತ್ಪತ್ತಿಯನ್ನ ಎಲ್ಲ ಇದ್ರಾಗ ಮಾಡ್ತೀವಿ ನೋಡಿ ನಾವು. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಮಿಥ್ಯಾ ರೂಪದಲ್ಲಿರೋದ್ರಾಗನ. ಸತ್ಯವಾಗಿದೆ ಯಾವುದು ಒಂದೂ ಇಲ್ಲ. ಐತೇನ್ರಿ? ಒಂದರ ಐತೇನ್ರಿ? ನಂದು ಅಂತ ಅಭಿಮಾನ ಮಾಡ್ತೀವಲ್ಲ, ಏನೆಲ್ಲ ವ್ಯವಹಾರಾದಿಗಳಲ್ಲಿ ನಂದು 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 ಅಂತ ಮೋಹ ಪಡ್ತೀವಿ. ನಂದಾದ್ರೆ ನನ್ನ ಬಿಟ್ಟು ಹೋಗಬಾರ್ದು, ಅದು ನಂದು. ನಾವು ಬರೀ ನಮಗ್ ಸಂಬಂಧ ಇಲ್ಲದ್ರ ಮೇಲೆ ನಂದು ನಂದು ಅಂತ ವ್ಯವಹಾರ ಮಾಡ್ತಾರೆ. ನಮಗ್ ಸಂಬಂಧ ಇಲ್ಲದ ಯಾವ್ದು ರೈತರ ಸಂಬಂಧ ಅದ ಹೇಳುವಾಗ ಹೇಳ್ತಾರ ಜನ. ಎಲ್ಲಿ ತನಕ ಬರ್ತಾರೋ ನಿನ್ನ ಅಂತ್ಯಕ್ರಿಯೆ ಎಲ್ಲಿ ತನಕ ಬರ್ತಾರ? ಮನೆಯನ್ನವರಂತೂ ಬಹಳ ಅಂದ್ರೆ ಸಿಗ್ನಲ್ ಪ್ರಾಬ್ಲಮ್ ಆಗಿದೆ, ನಿಮ್ಗೆ ವಾಯ್ಸ್ ಬರ್ತಾ ಇಲ್ಲ. ಒಂದ್ಸರಿ ಲೆಫ್ಟ್ ಆಗಿ ಬರ್ರಿ ಅಜರ. ಈಗ ಕೇಳ್ತಿದ್ರನ್ರಿ? ಹಾ ಕೇಳ್ತದೆ ಗುರುಗಳೇ, ಈಗ ಕೇಳ್ತೈತೆ. ಏನೋ ಏನೋ ಪ್ರಾಬ್ಲಮ್ ಆಗ್ಬೇಕು. ಏನಿಲ್ಲ, ಸಿಗ್ನಲ್ ಪ್ರಾಬ್ಲಮ್ ಆಗ್ತಾವ ಒಂದೊಂದ್ಸಾರಿ ಅಷ್ಟೇನೆ. ಮಾತಾಡಿದ್ರೆ ಏನು ಕೇಳಿಸಿಲ್ಲ ಯಾರಿಗೂ. ನೀವು ಮನೆಯವರು ಎಲ್ಲಿವರೆಗೂ ಬರ್ತಾರೆ ಅಂತ ಹೇಳ್ತಾ ಇದ್ರಿ, ಅಲ್ಲಿವರೆಗೂ ಕೇಳಿಸ್ತು. ಹೌದು, ಸಿಗ್ನಲ್ ಹೋಗುದು ಬರುದು ಮಾಡ್ಲಿಕ್ಕತ್ತೈತ್ರಿ. ಹೌದು, ಒಮ್ಮೆಮ್ಮಂತೂ 2 ಪಾಯಿಂಟ್ ಬರ್ತತಿ. ಅದೇನೋ ಸಿಗ್ನಲ್ ಪ್ರಾಬ್ಲಮ್ ಇರ್ಬೇಕು ಹೇಳ್ರಿ. ಆದ್ದರಿಂದ ಇಲ್ಲೇ ನಾನು ನಂದು ಅನ್ನುವಂತ ಮಮಕಾರ ಎಲ್ಲಿ ಪರ್ಯಂತ ಇರ್ತದ? ಬರೀ ಮಿಥ್ಯಾರೂಪದೊಳಗ ನಾವು ನಾನು ನಂದು ಅಂತ ಕಲ್ಪನೆ ಮಾಡ್ಕೊಂಡೆ. ಅದಕ್ಕೆ ಅದನ್ನ ವೇದಾಂತಿಗಳು ಆ ರೂಪದೊಳಗೆ ಅದನ್ನ ಹೇಳ್ತಾರ. ಆದ್ದರಿಂದ ಇನ್ನು ವೇದಾಂತ ದರ್ಶನದ ಸಾರ
ವೇದಾಂತ ದರ್ಶನದ ಸಾರವು ಒಂದು ಶ್ಲೋಕದಲ್ಲಿ ಅಡಕವಾಗಿರುತ್ತದೆ. ಒಂದು ಶ್ಲೋಕ, ಇದು ಒಂದು ಶ್ಲೋಕ ಬಿಡಿಸ್ಕೊಂಡ್ಬಿಟ್ರೆ ಸಾಕು. ಇದನ್ನು ಬಿಡಿಸ್ಕೊಳ್ಳೋದಂದ್ರೇನು, ಅದನ್ನ ಅನುಭವಕ್ಕನುಸರಿಸಿ ಕಂಡುಕೊಂಡ್ರೆ ಸಾಕು, ಮತ್ತೇನು ಮಾಡಬೇಕಾದದ್ದಿಲ್ಲ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನ ಪರಃ ಜೀವನ್ಮುಕ್ತಸ್ತು ತದ್ವಿದ್ವಾನಿತಿ ವೇದಾಂತ ದಿಂಡಿಮಃ. ಬ್ರಹ್ಮವು ಸತ್ಯವು, ಜಗತ್ತು ಮಿಥ್ಯ, ಜೀವನು ಬ್ರಹ್ಮವೇ ಹೊರತು ಬೇರೆಯಲ್ಲ. ಇದನ್ನು ತಿಳಿದುಕೊಂಡವನು ಜೀವನ್ಮುಕ್ತನು. ನಾವಿದ್ರಾಗ ಒಂದನ್ನು ನಿಶ್ಚಿತವಾಗಿ ಅನುಭವ ಮಾಡಿಕೊಂಡಿಲ್ಲ. ಬ್ರಹ್ಮ ಸತ್ಯ ಅಂತ ನಾವು ಯಾವುದರ ಅಪೇಕ್ಷೆಯಿಂದ, ಆ ಮಿಥ್ಯಾ ಜಗತ್ತಿನ ಅಪೇಕ್ಷೆಯಿಂದ ಬ್ರಹ್ಮ ಸತ್ಯ ಅಂತ ಭಾವಿಸಿಕೊಂಡವ್ರ ಸಾಕಷ್ಟು ಸಾಧಕರಿದ್ದಾರೆ. ಬ್ರಹ್ಮ ಸತ್ಯ ಅನ್ನೋದನ್ನ ಜಗತ್ತು ಮಿಥ್ಯಾರೂಪದೊಳಗೈತಿ, ಅದಕ್ಕೆ ಬ್ರಹ್ಮ ಸತ್ಯ ಅಂತ ಭಾವಿಸಿಕೊಂಡವರು, ಕಲ್ಪಿಸಿಕೊಂಡವರು ಸಾಧಕರ ಸಂಖ್ಯೆ ಬಹಳ ಅದ. ಬ್ರಹ್ಮ ಸತ್ಯತ್ವದೊಳಗ ನಿಂತಂತ ಆ ಸಾಧಕನಿಗೆ ಜಗತ್ತು ಕಾಣತ್ತೇನ್ರಿ, ಜಗತ್ತು ಮಿಥ್ಯ ಅಂತ ಹೇಳಕ, ಎಲ್ಲವೂ ಬ್ರಹ್ಮಮಯ ಆದಾಗ ಜಗತ್ತು ಕಾಣುತ್ತ ಅವಾಗ ಅಮಗೆ. ನೋಡಿ, ಆಗ ನಾವು ವಿವೇಕಮ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವನ ಪರಃ. ಪರಮಾನುಭವ ಬೋಧೆಯೊಳಗ ಜೀವನ ಬಗ್ಗೆ ಇನ್ನೊಂದ್ ಸ್ವಲ್ಪ ನೋಡ್ಕೊಂಡೆ ನಾನು. ಹಂಗೆ ಜೀವನ ಉತ್ಪತ್ತಿ, ಜೀವ 3 ಅವಸ್ಥೆಯೊಳಗೂ ಹೋಗಿ ಬರ್ತಾನ ಅಂತ ಹೇಳ್ತಾನ. ಇರ್ಲಿ, ಅಲ್ಲಿ ಜೀವ ಅಂದ್ರ ಅಕ್ಷಿಣ ಅಂತ ಪರಿಗಣನೆ ಮಾಡಬೇಕೆ ವಿನಃ ಅಲ್ಲಿ ಪ್ರಮಾತೃ ಅಂತ ಬೋಧನೆ ಮಾಡ್ಯಾರ. ಇರ್ಲಿ, ತಪ್ಪೇನಲ್ಲ. ಅವರವರು ಶಾಸ್ತ್ರದು, ಅವ್ರ ಆ ರೂಪದೊಳಗನ ಬೋಧನೆ ಮಾಡ್ಕೊಂಡು ಬಂದಾರ. ಆದ್ದರಿಂದ ಏನೋ ಈ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅನ್ನುವಂತ ವಿಚಾರಕ್ಕದು ಪ್ರಯೋಜನಕಾರಿ ಆಗ್ತೈತಿ. ನೋಡುನು, ಜೀವೋ ಬ್ರಹ್ಮೈವನ ಪರ ಅಂತ ಹೇಳ್ಕೊತ ಬಂದಾರ ಇವರಲ್ಲ. ಅಲ್ಲಿ ಜೀವನನ್ನ ಜೀವ ಭಾವದಿಂದೊಡಗೂಡಿ ಅನೇಕ ಹಂತಗಳನ್ನು ಹೇಳ್ಕೊಂಡು ಬಂದಾರ. ಆ ವಿಷಯ ಬಿಟ್ಬಿಡೋಣ. ಇಲ್ಲಿ ಹೆಂಗಾರೆ ಬ್ರಹ್ಮವು ಸತ್ಯವು ಜಗತ್ತು ಮಿಥ್ಯ ಅಂತ ಹೇಳ್ತಾರಲ್ಲ, ಮಿಥ್ಯದ ಅಪೇಕ್ಷೆಯಿಂದ ಬ್ರಹ್ಮ ಸತ್ಯ ಅಂತ ತಿಳ್ಕೊಳ್ಳೋ ಸಾಧಕರ ಬಹಳ. ಅನುಭವದೊಳಗೆ ಹಂಗಿರುವುದಿಲ್ಲ. ಬ್ರಹ್ಮ ಸತ್ಯ ಅಂತ ಹೇಳುವುದು ಆಗುವುದೇ ಇಲ್ಲ. ಬ್ರಹ್ಮ ಸ್ವರೂಪದೊಳಗೆ ನಿಂತ ಸಾಧಕ ಅಥವಾ ಅನುಭಾವಿ ಅಥವಾ ಜ್ಞಾನಿ ಅವಾಗ ಇನ್ನೊಂದಿದ್ರ ಅದರ ಅಪೇಕ್ಷೆಯಿಂದ ಇದು ಸತ್ಯ ಇದು ಸುಳ್ಳು ಅಂತ ಹೇಳ್ಬೋರ. ನೋಡು ಅನುಭವ ಹೆಂಗದಲ್ಲಿ. ನಾವು ಸಾಧಕರು ಏನಿದ್ದೇವಲ್ಲ, ಸಾಪೇಕ್ಷಿಕ ಶಬ್ದಗಳನ್ನಿಟ್ಟುಕೊಂಡು ಅದನ್ನ ಕಲ್ಪನಾ ಮಾಡ್ಕೋತೇವೆ. ಇದು ವೇದಾಂತದ ಪದ್ಧತಿ ಹೇಗೈತಿ ಅಂತ ಕೈ ಬಿಟ್ಟು ನೋಡಲ್ಲಿ ಅನುಭವ ಕೈ ಬಿಡ್ತೇವೆ ನಾವು. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳೈತಲ್ಲ, ಇಲ್ಲಿ ಶಬ್ದ ಬಂದಾವ, 4 ಶಬ್ದಗಳದಾವ. ಇದ್ರಾಗ ಯಾವ್ದು ಸತ್ಯ ರೀ, ಯಾವ್ದು ಮಿಥ್ಯ? ಬ್ರಹ್ಮಸ್ವರೂಪಿಗಳ ಬ್ರಹ್ಮನಿಷ್ಠತ್ವದೊಳಗ ಅಥವಾ ಬ್ರಹ್ಮನಾಗೇನ ಇದ್ದ ಅಂದ್ರ ಅವಾಗ ಮತ್ತೊಂದ್ ಏನಾರ ಕಾಣ್ತೈತೇನ್ರಿ ಸತ್ಯ ಮಿಥ್ಯ ಅಂತ ವಿಭಾಗಗಳನ್ನು ಮಾಡ್ಕೊಳಕ ಅನ್ನೋದಿಲ್ಲಲ್ಲ. ಖಂಡಿತೇನ ಅದು ಯಾರಿಗಾದ್ರು ಬ್ರಹ್ಮಾನುಭವದೊಳಗೆ ನಿಂತ ಅನುಭಾವಿಗೆ ಜ್ಞಾನಿಗೆ ಮತ್ತೊಂದು ಏನಾರ ಮತ್ತೊಂದು ಕಂಡೈತಿ ಅಂದ್ರೆ ಬ್ರಹ್ಮಜ್ಞಾನಿ ಅಲ್ಲ, ನಿಖರವಾಗಿ ಹೇಳ್ಬೋದು.
ಮತ್ತೆ ಈ ಸತ್ಯ ಮಿಥ್ಯ ವಿಭಾಗ ಯಾವಾಗ ಬಂದು ಇವು ಎದಕ್ ಬಂದು ಇವು? ಬ್ರಹ್ಮ ಸತ್ಯ ಅನ್ನುವ ಪದ ಜಗತ್ತಿನ ಮಿಥ್ಯಾ ಸ್ವರೂಪದ ಅಪೇಕ್ಷೆಯಿಂದ ಇದ ಪರಮಾತ್ರು ಕಲ್ಪಿಸಿಕೊಂಡಾನ. ಇವ್ರು ಕಲ್ಪನಾ ಆಗದ. ಬ್ರಹ್ಮ ಸತ್ಯ ಅನ್ನೋದು ಕಲ್ಪನಾ ಅದು, ಈ ಪರಮಾತ್ಮವಿನ ಕಲ್ಪನಾ. ಬ್ರಹ್ಮನಾಗೆ ಇದ್ದವಾಗ ಸತ್ಯ ಮಿಥ್ಯಾದಿಗಳ ವಿಭಾಗ ಎಂದೂ ಅನುಭವ ಬರುವುದೇ ಇಲ್ಲ. ಯಾಕಂದ್ರೆ ಮತ್ತೊಂದು ಇಲ್ಲೇ ಇಲ್ಲ. ಅದು ಅನುಭವ ಯಾವುದು? ಬ್ರಹ್ಮಾನಂದದ ಸ್ವರೂಪ. ಆ ಸ್ವರೂಪದೊಳಗೆ ನಿಂತವಾಗ ಮಿಥ್ಯಾ ಸತ್ಯ ವಿಭಾಗ ಏನಾರ ಕಾಣತೈತಿ ಅಂದ್ರಿ. ಸಾಧಕನಾಗಿದ್ದಾಗ ಈ ಪರಮಾತ್ಮ ರೂಪದಿಂದ ಒಡಗೂಡಿ ಸಾಧಕನಾಗಿದ್ದಾಗ ಇವುಗಳ ಅಪೇಕ್ಷೆಯಿಂದ, ಮಿಥ್ಯಾದಿಗಳ ಅಪೇಕ್ಷೆಯಿಂದ ಆ ಸತ್ಯ ಪದವನ್ನ ಕಲ್ಪಿಸ್ಕೊತ. ಅನುಭವದೊಳಗೆ ಸತ್ಯ ಮಿಥ್ಯ ವಿಭಾಗ ಇಲ್ಲೇ ಇಲ್ಲ. ಬ್ರಹ್ಮಾನಂದ ಸ್ವರೂಪನಾಗಿ ಇದ್ದಂತ ಅನುಭವಿಗೆ, ಜ್ಞಾನಿಗೆ ಸತ್ಯ ಮಿಥ್ಯಾದಿಗಳ ವಿಭಾಗ ಇರುವುದೇ ಇಲ್ಲ. ಜೀವನು ಬ್ರಹ್ಮವೇ ಹೊರತು ಬೇರೆಯಲ್ಲ. ಇದನ್ನು ತಿಳಿದುಕೊಂಡವನು ಜೀವನ್ಮುಕ್ತನು. ನಮಗೆ ಜೀವ ಬಹಳ ಪ್ರಾಮುಖ್ಯವಾಗಿ, ಯಾಕಂದ್ರೆ ನಮ್ಮ ಇರುವಿಕೆಯೆಲ್ಲ ಜೀವದಿಂದ ಒಡಗೂಡಿನ ಇಟ್ಟುಕೊಂಡೇವಲ್ಲ. ನಾವು ವ್ಯವಹಾರ ಮಾಡೋದೆಲ್ಲ ಜೀವನ ಕೂಡ ಇಟ್ಟುಕೊಂಡ. ಅವ್ರೇನ್ ಹೇಳ್ತಾರೆ ವೇದಾಂತಿಗಳು? ಜೀವ ಬ್ರಹ್ಮ ಸ್ವರೂಪನ ಇದ್ದಾನ, ಮತ್ತೊಂದಲ್ಲ. ಅವನನ್ನ ಯಥಾರ್ಥವಾಗಿ ಜೀವನನ್ನ ನೋಡಿದಾಗ, ಜೀವನ ಸ್ವರೂಪಗಳನ್ನ ನಾವು ನೋಡಿದಾಗ ಅದು ಯಥಾರ್ಥ ರೂಪಗಳು ಹಾಗದ, ಅದೇನೇನು ಭಿನ್ನಲ್ಲ. ಜೀವ ಅದು ವಿಕಾರರಹಿತ. ಏನಾದ್ರು ವಿಕಾರ ಐತೆ ಅಂದ್ರೆ ಅದ್ರಾಗ ಜೀವನೊಳಗೆ ಯಾವ್ದಾದ್ರು ವಿಕಾರ ಐತೆ? ಅಲ್ಲೇ ಯಥಾರ್ಥವಾಗಿ ನಾವು ನೋಡಿಲ್ಲ. ಆ ಜೀವನಿಗೆ ಆರೋಪ ಮಾಡ್ತೀವಿ. ಅವ ಬ್ರಹ್ಮ ಸ್ವರೂಪದೊಳಗನೆ ಇದ್ದಾನ, ಅವನ ಮೇಲೆ ಆರೋಪ ಮಾಡ್ತೀವಿ ನೋಡ. ಅದು ಬರೀ ಸಾಪೇಕ್ಷಿಕದಿಂದ. ಶರೀರ ಹುಟ್ಟೈತಿ, ಅದ್ರಾಗ ಜೀವ ಐತಿ. ಶರೀರ ವಿಕಾರ ಹೊಂದಿದ್ರು ಜೀವ ವಿಕಾರ ಹೊಂದುವುದಿಲ್ಲ ಅಂತ ಅನುಭವ ಸಿದ್ಧವಾಗೈತಿ. ಅದಕ್ಕೇನು ಮತ್ತೇನು ಪ್ರಮಾಣಾದಿಗಳ ಬೇಕಿಲ್ಲ, ಅನುಭವ ಸಿದ್ಧದ. ನಾವು ಹುಟ್ಟಿದಾಗಿದ್ದ ಜೀವನ ಬಾಲ್ಯಾವಸ್ಥೆ ಒಳಗದ, ಯೌವನಾವಸ್ಥೆ ಒಳಗದ, ಮುಪ್ಪಾವಸ್ಥೆ ಒಳಗದ. ಈ ಶರೀರ ಬಿದ್ದು ಹೋದ್ರು ಜೀವ ಇರುವಂಗ ಇರ್ತಾವ. ಅವನಲ್ಲಿ ಯಾವ ವಿಕಾರತ್ವವು ಪರಿಣಾಮತ್ವವು ಯಾವುದೊಂದು ಇಲ್ಲ ಅನ್ನೋದು ಅನುಭವ ಸಿಗ್ತದ. ಅದಕ್ಕೆ ಅವಾಗ ಬ್ರಹ್ಮ ಅಂತ ಕರೆದ್ರು. ಆ ಬ್ರಹ್ಮಗ ಇನ್ನೊಂದು ಹೆಸರು ಅದು ಜೀವ ಅನ್ನೋದು. ಯಾರ್ಯಾರ ವಿಕಾರ ಆಗಿದ್ದು ಇಲ್ರಿ, ಜೀವ ಯೌವನಕ್ಕೆ ಬಂದ ಮೇಲೆ ಆ ಜೀವ ದಶಭಾವಗಳನ್ನ ಹೇಳ್ತಾರಲ್ಲೇ, ಜೀವನಿಗೆ ದಶಭಾವಗಳನ್ನ ಹೇಳ್ಯಾರ. ಬಿಡ್ರಿ ಆ ಶಾಸ್ತ್ರ. ಭಾವಗಳು ಯಾರಿಗೆ ಇರ್ತಾವ ಅಂತ ನೀವು ಲಕ್ಷಣಗಳನ್ನೊಡಗೂಡಿ ನೋಡ್ಕೊಳ್ರಿ. ಎಷ್ಟು ಮಾರ್ಮಿಕವಾಗಿರುವಂತಹ ವಿಷಯ ಇದು. ಜೀವನು ಬ್ರಹ್ಮವೇ ಹೊರತು ಬೇರೆಯಲ್ಲ. ಸಿದ್ಧ ಮಾಡ್ರಿ. ಅವ ದಶಭಾವದಿಂದ ಕೂಡ್ಕೊಂಡ ಅಂತ ಸಿದ್ಧ ಭಾವ ಮಾಡ್ರಿ, ಅನುಭವದಕ್ಕೆ ಅನುಸರಿಸಿಕೊಂಡು. ಇದನ್ನು ತಿಳಿದುಕೊಂಡವನು ಜೀವನ್ಮುಕ್ತನು ಎಂದು ವೇದಾಂತದ ಡಂಗುರ ಸಾರುತ್ತಿದೆ. ಇದರ ಅಭಿಪ್ರಾಯವೇನೆಂದರೆ, ಸತ್ಯವು ಜ್ಞಾನವು ಆನಂದವೂ ಆಗಿರುವ ಪರಮಾರ್ಥ ಹೊಂದಿದೆ. ಆ ಪರಮಾರ್ಥವನ್ನು ಬ್ರಹ್ಮವೆಂದು ಕರೆಯುತ್ತಾರೆ. ಬ್ರಹ್ಮವೆಂದರೆ ಎಲ್ಲಕ್ಕಿಂತಲೂ ದೊಡ್ಡದು, ದೇಶ ಕಾಲ ನಿಮಿತ್ತಗಳ ಕಟ್ಟಿಲ್ಲದಿರುವುದು. ನೋಡೋದನ್ನ ಹ್ಯಾಗ ಅನುಭವಕ್ಕೆ ಹ್ಯಾಗ ತಗೊಂಡ್ ಬರ್ಬೇಕು ಅಂತ ಸಾಧಕರಾದವರು ತಿಳಿಬೇಕು. ಸುಮ್ಮನೆ ಅನುಭವ ಮಾಡ್ಬೇಕದನ್ನ. ಸುಮ್ಮನೆ ಯಾವ್ದಾದ್ರು ಶಬ್ದದ ಸಾಪೇಕ್ಷೆಯಿಂದ ಬಂದಿರುವ ಅರ್ಥ ನೋಡಿ. ಇಲ್ಲೇ ಬ್ರಹ್ಮ ಸತ್ಯ ಜಗನ್ಮಿತ್ಯ ಅನ್ನೋದು ಯಥಾರ್ಥವಾಗಿ ಪರಮಾತ್ಮವಿನ ಕಲ್ಪನೆ ಅಂತ. ಬ್ರಹ್ಮಾನಂದದ ಸ್ವರೂಪದೊಳಗೆ ಇದ್ದವಂಗ
ಇನ್ನೊಂದು ಅನ್ಯ ವಸ್ತುಗಳು ಯಾವುದೂ ಇರುವುದಿಲ್ಲ. ಅದ್ವಿತೀಯ ಸ್ವರೂಪದೊಳಗಿರ್ತಾನ. ಅವಾಗ ಮತ್ತೊಂದು ಐತೇನ್ರಿ? ಇಲ್ಲ. ಮತ್ ಮಿಥ್ಯೆ ಯಾವಾಗ ಕಾಣ್ತಿ ಅವಾಗ? ಬ್ರಹ್ಮ ಸತ್ಯ, ಜಗನ್ ಮಿಥ್ಯ ಅಂತ ಹೇಳಕ ಜಗತ್ ಕಂಡೈತಿ ಅವಾಗ. ಇದು ಈ ಪರಮಾತ್ಮ ಇದ್ದಾನಲ್ಲ, ನಾನು ಎಂಬ ಪರಮಾತ್ಮವಿನ ಕಲ್ಪನೆ ಆಕತಿ. ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅನ್ನೋದು ಇದು ಈ ಪರಮಾತ್ಮವಿನ ಕಲ್ಪನೆ. ಬ್ರಹ್ಮಾನಂದದೊಳಗೆ ನಿಂತಾಗ ಯಾವ್ದು ಇನ್ನೊಂದು ಅನ್ಯ ವಸ್ತುಗಳು ಯಾವುದು ಕಂಡಿಲ್ಲ. ಮತ್ ಮಿಥ್ಯ ಅಂತ ಯಾವ್ದಕ್ಕೆ ಹೇಳ್ಬೇಕ? ಅವನ್ನ ಚೈತನ್ಯ ಆಭಾಸ ಅಹಮ್ಮು ಅಂತ ಕರ್ಕೊಂಡಾಗ ಮಾತ್ರ ನೋಡ ಆ ಬ್ರಹ್ಮನನ್ನು ಬ್ರಹ್ಮ ಅಂತ ತಿಳಿಯದೆ ಅವನ ಆಭಾಸ ರೂಪವಾಗಿರುವ ಅಹಮ್ಮಿನಿಂದೊಡಗೂಡಿ ಇದೆಲ್ಲ ವ್ಯವಹಾರ ಎಲ್ಲವೂ ಆಭಾಸದೊಳಗನ. ಆತ್ಮಸ್ವರೂಪದೊಳಗೆ ವ್ಯವಹಾರ ಇಲ್ಲ. ಇದನ್ನ ಇಲ್ಲೇ ಬಿಡಿಸ್ಕೊಂಡು ಬಿಟ್ರೆ ಮುಂದೆ ಶಾಸ್ತ್ರದ ಅವಶ್ಯಕತೆ ಇಲ್ಲ. ಮೂರಪದ ಆತ್ಮ ಚೈತನ್ಯ, ಆ ಚೈತನ್ಯದ ಆಭಾಸ, ಆ ಆಭಾಸ ಅಹಮ್ಮು ಅಹಂಕಾರ ಆಗಿ ಇಂದ್ರಿಯಾದಿಗಳಿಂದೊಡಗೂಡಿ ಅಂತಃಕರಣಾದಿಗಳಿಂದೊಡಗೂಡಿ ವ್ಯವಹಾರ ಮಾಡ್ಕೊಂಡು ಅನ್ನೋದು ಆಭಾಸ. ಈ ಆಭಾಸದ ಗೋಜ ಹಾಕ್ಬೇಕು ನಮಗ್. ದುಡುದಿಲ್ಲಲ್ರಿ, ತೋರ್ತತಿ, ಏನ್ ಮಾಡಕ್ಕಾಗತ್ತದು? ಆಭಾಸ ಅಂದ್ರೆ ಇಲ್ಲ ತೋರುದಲ್ಲ. ಅದು ಯಾವದರ ಧರ್ಮನೂ ಅಲ್ಲ ಅಂತ ನೀವು ಹಿಂದನ ನಿಶ್ಚಯ ಮಾಡ್ಕೊಂಡು ಬಂದಾರ. ಅದು ಆತ್ಮನ ಧರ್ಮನೂ ಅಲ್ಲ. ಆಭಾಸ ಆತ್ಮನ ಧರ್ಮನೂ ಅಲ್ಲ. ಆ ಕನ್ನಡಿ ಧರ್ಮ ಅಂದ್ರ ಅಹಮ್ಮಿನ ಧರ್ಮನೂ ಅಲ್ಲ ಅಂತಾನೆ ಹೇಳ್ಕೊಂಡ್ ಬಂದಾರ. ನಾವು ಬಿಡಿಸ್ಬೇಕಾದಾಗ ನೋಡ್ಕೊಂಡು ನಾವು ಅಲ್ಲೇ ತೆಗೆದು ಹಾಕಿಬಿಟ್ರೆ ನಿಂತು ಬಿಡ್ತೇವೆ. ನಾವು ಅಲ್ಲೇ ನೇರವಾಗಿ ನಿಂತು ಬಿಡ್ತೇವೆ. ಅದನ್ನು ಬಿಟ್ಟು ಆಭಾಸ ಚೈತನ್ಯದ ಕೂಡಿಕೊಂಡು ನೋಡು, ಆಭಾಸ ಚೈತನ್ಯ ಅಂತ ಕರೀತಾರೆ. ಅದು ಅಹಂಕಾರ ಯುಕ್ತದಿಂದೊಡಗೂಡಿ ಅಂತ ಹೇಳ್ತಾರ. ಏನು ಕಲ್ಪನಾ ಮಾಡ್ಕೊಳತ್ತದೇನ? ಇರುವ ಆತ್ಮ ಚೈತನ್ಯವನ್ನ ಆಭಾಸ ಅಂತ ತಪ್ಪು ತಿಳ್ಕೊಂಡಿದ್ವಿ. ಹೋಗ್ಲಿ, ಆಭಾಸ ಅಂತ ತಿಳ್ಕೊಂಡಾಗ ಅವೆರಡನ್ನ ನಾವು ನೋಡ್ಕೊಂಡು ಈ ಆಭಾಸದಿಂದೊಡಗೂಡಿ ಈ ಜಗತ್ತೆಲ್ಲ ಮಿಥ್ಯಾರೂಪದೊಳಗೆ ತೋರಿಬಿಡುತ್ತೆ ನೋಡಿ. ಅವಾಗ ಇದು ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಸಂದೇಹ ಬಂದಿರೋದು. ಅದು ಈ ಅಹಮ್ಮಿನ ಅಥವಾ ಪರಮಾತ್ಮವಿನ ಕಲ್ಪನಾನೇಮಿನ ಯಥಾರ್ಥವಾಗಿ ಅವನೊಳಗೆ ಈ ವ್ಯವಹಾರ ಇರುವುದಿಲ್ಲ. ಆದ್ದರಿಂದ ಸತ್ಯವು ಜ್ಞಾನವು ಆನಂದವೂ ಆಗಿರುವ ಪರಮಾರ್ಥವೊಂದಿದೆ. ಆ ಪರಮಾರ್ಥವನ್ನು ಬ್ರಹ್ಮವೆಂದು ಕರೆಯುತ್ತಾರೆ. ಬ್ರಹ್ಮವೆಂದರೆ ಎಲ್ಲಕ್ಕಿಂತಲೂ ದೊಡ್ಡದು, ದೇಶ ಕಾಲ ನಿಮಿತ್ತಗಳ ಕಟ್ಟಿಲ್ಲದಿರುವುದು. ಈ ಪರಮಾತ್ಮವಿನ ಸಂತತಿ ಐತಲ್ಲ, ಇವು ಕಾಲ ದೇಶವನ್ನು ಆಶ್ರಯಿಸಿಕೊಂಡ ವ್ಯವಹಾರ ಮಾಡ್ತವೆ. ನಮ್ಮ ಅಂತಃಕರಣ ಆಗಲಿ, ಇಂದ್ರಿಯ ಆಗಲಿ, ಶರೀರ ಆಗಲಿ, ಪ್ರಾಣಾದಿಗಳಾಗಲಿ. ಪ್ರಾಣ ನೋಡಿ ಯಾವಾಗ ಹುಟ್ಟೈತಿ ಅಂತ ಅದಕ್ಕೆ ಡೇಟ್ ಆಫ್ ಬರ್ತ್ ಡೇಟು ಹಾಕ್ತಾರ. ಪ್ರಾಣ ಬಂದದ್ದು ಅದಕ್ಕನ ಹುಟ್ಟು, ಪ್ರಾಣಕ್ಕನ ಹುಟ್ಟು ಸಾವು ಹೇಳುದು. ಜೀವನಿಗೆಲ್ಲ, ಜೀವ ಹುಟ್ಟಿನೂ ಇಲ್ಲ, ಸತ್ಯನೂ ಇಲ್ಲ. ಪ್ರಾಣ ಬರುದು ಗಮನಾಗಮನಗಳಿಂದೊಡಗೂಡಿ ಇರ್ತದ. ಇಲ್ಲಿ ಕ್ರಿಯಾಕಾರ್ಯಗಳನ್ನ ಮಾಡಬೇಕಾದಾಗನು ಪ್ರಾಣ ಸಮಾನ ಉದಾನ ನೋಡಲ್ಲಿ ಪಂಚ ಪ್ರಾಣಗಳನ್ನು ಹೇಳ್ತಾರೆ. ವ್ಯಾನ ಉದಾನ ಅಪಾನ ಅಂತೇಳಿ ಪಂಚ ಪ್ರಾಣಗಳನ್ನು ಹೇಳ್ಕೊಂಡು ಬಂದಾರ. ಅಲ್ಲಿ ಇರುವಂದ ಪ್ರಾಣಕ್ಕನ 5 ವಿಭಾಗಗಳನ್ನು ಮಾಡಿ, ಯಾಕ ಅದ್ರ ಕ್ರಿಯೆ ಹಾಗಿರ್ತದೆ. ಯಾವ್ಯಾವುದ್ರ ಕ್ರಿಯೆ ಯಾವ್ಯಾವುದು ಅಂತ ಎಲ್ಲ ನಿಮ್ಗೆ ಗೊತ್ತಿರುವಂತ ವಿಷಯ. ಅದು ಅದ್ನೇನು ಹೇಳಬೇಕಾಗಿಲ್ಲ. ಅದಕ್ಕೆ ಮತ್ತೊಂದೊಂದು ಸ್ಥಾನನೂ ಕಲ್ಪಿಸಿಕೊಂಡಾರ. ಮತ್ತದು ದೇಶ. ಸ್ಥಾನ ಅಂದ್ರೆ ದೇಶ. ಕಾಲ ದೇಶಗಳನ್ನ ನಿಮಿತ್ತ ಮಾಡಿಟ್ಟುಕೊಂಡೇ ವ್ಯವಹಾರ ಇದ್ರದ್ದು ಎಲ್ಲ. ಯಾವ್ದ್ರದ್ದು?
ಈ ಆಭಾಸ ಚೈತನ್ಯದ ಸ್ವರೂಪ ರೂಪರೇಖೆಗಳೆಲ್ಲವೂ ಕಾಲ ದೇಶವನ್ನು ಆಶ್ರಯಿಸಿಕೊಂಡ ಕಲ್ಪಿಸಿಕೊಳ್ಳೋದು. ಆದ್ರೆ ನಮ್ಮ ಆತ್ಮ ಆಗಲಿ ಬ್ರಹ್ಮ ಆಗಲಿ ಏನಾರ ಕಾಲ ದೇಶಕ್ಕೆ ಪಟ ಬಿದ್ದಾನೇನೋ. ಇರವು ಅರಿವು ಆನಂದ ಅಂತ ಹೇಳ್ಕೊತ ಬಂದಾರ. ಅವು ಯಾವುದಕ್ಕಾರ ಕಟ್ಟ ಬಿದ್ದಾವೇನು? ಅದ್ರೊಳಗೆ ಕಾಲಿಲ್ಲ, ದೇಶ ಇಲ್ಲ, ನಾನಿಲ್ಲ, ನೀನಿಲ್ಲ, ಯಾವುದೊಂದು ಇಲ್ಲ ಅದ್ರಾಗ. ಅವು ಯಾವುದಕ್ಕೂ ಸಂಬಂಧಪಟ್ಟಿಲ್ಲ. ಅಂತ ಸ್ವರೂಪದ ಆನಂದವನ್ನು ಬಿಟ್ಟು ಆಭಾಸ ರೂಪದ ಚೈತನ್ಯದಿಂದ ಒಡಗೂಡಿ ಏನೆಲ್ಲ ಕ್ರಿಯಾ ಕಾರ್ಯಗಳನ್ನು ಮಾಡ್ಕೊಂಡು ಬಂದ್ಬಿಟ್ಟೇವೆ. ಆದ್ದರಿಂದ ಎಲ್ಲಿ ಮತ್ತೊಂದು ಕಾಣಿಸುವುದಿಲ್ಲವೋ, ಮತ್ತೊಂದು ಕೇಳಿಸುವುದಿಲ್ಲವೋ, ಮತ್ತೊಂದು ತಿಳಿಯಬರುವುದಿಲ್ಲವೋ ಅದೇ ಭೂಮವು, ಅದೇ ಬ್ರಹ್ಮ, ಅದೇ ಭೂಮ. ಭೂಮ ಅಂತ ಕರೆದರೆ ಮತ್ತೊಂದು ಹೆಸರು ಅವನಿಗೆ. ಭೂಮ ಅಂದ್ರೆ ಅತಿ ದೊಡ್ಡದು. ಇದಕ್ಕೆ ಅಕ್ಷರವೆಂದು ಹೆಸರುಂಟು. ಅಕ್ಷರ, ಅಕ್ಷರ ಅಂದ್ರೆ ನಾಶ, ಅಕ್ಷರ ಅಂದ್ರೆ ನಾಶರಹಿತವಾಗಿರುವಂತಹದ್ದು. ಅಕ್ಷರವೆಂದರೆ ನಾಶವಿಲ್ಲದ್ದು ಎಂದರ್ಥ. ಅದಕ್ಕೆ ಹುಟ್ಟುವುದು, ಬೆಳೆಯುವುದು, ಸೊರಗುವುದು, ಸವೆಯುವುದು, ಹಾಳಾಗುವುದು ಎಂಬ ಮಾರ್ಪಾಡುಗಳು ಇರುವುದಿಲ್ಲ. ಷಡ್ಭಾವ ವಿಕಾರಗಳು ಉರುಗುತ್ತಿರ್ತದಲ್ಲ, ಶರೀರ ತೋರ್ಕೊಳ್ಳುತ್ತೆ, ಅದಕ್ಕಿರುತ್ತೆ. ಅದರೊಳಗೆ ಸೂರ್ಯನ ವ್ಯಾಪಕವಾಗಿ ವ್ಯಾಪಿಸಿಕೊಂಡಿರುವ ಜೀವ ಅವನು ಯಾವ ವಿಕಾರಕ್ಕೂ ಸಂಬಂಧಪಟ್ಟಿಲ್ಲ ನೋಡಿ. ಅವ ಜೀವ ವಿಕಾರ ಆದಂಗ ನಮ್ಗೆ ಈ ಶರೀರ ರೂಪದೊಡಗೂಡಿ ಆಗ ತೂರದಂಗೆ ಕಂಡಾನ, ವಿಕಾರ ಹೊಂದಂಗೆ ಕಂಡಾನ. ಆದ್ರೆ ಯಥಾರ್ಥವಾಗಿ ಜೀವ ಯಾವ ವಿಕಾರಗಳಿಗೆ, ಸಡ್ಭಾವ ವಿಕಾರಗಳಿಗೆ ಯಾವೂ ಇಲ್ಲ ಅವನ. ಹುಟ್ಟಿದ್ರು ತಾನೇ ಅದೆಲ್ಲ ವಿಕಾರತ್ತು. ಒಂದು ಶರೀರ ಉಟ್ಕೊಂಡದ, ಪ್ರಾಣದ ಸಂಗ ಮಾಡಿ ಉಟ್ಕೊಂಡ್ ಬಂದದ. ಕೆಲವೊಂದ್ ದಿನ ಇರ್ತದ, ಆಮೇಲೆ ಹೊರಟು ಹೋಗುತ್ತ ಪ್ರಾಣ. ಅದಕ್ಕೆ ಗಮನಾಗಮನಗಳು ಉಂಟು ಪ್ರಾಣಕ್ಕೆ. ಪ್ರಾಣನ ಬ್ರಹ್ಮ ಅಂತ ಹೇಳುವಾಗ ನೋಡಲ್ಲಿ ಪ್ರಾಣಮಯ ಕೋಶ, ಅನ್ನಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಹೇಳುವಾಗ ಅವಾಗ ಬ್ರಹ್ಮ ವರ್ಣಾತ್ಮಕವಾಗಿ ಅಲ್ಲಿ ಹೇಳ್ಕೊಂಬಂದ. ಅದರದು ಯಥಾರ್ಥ ಅನುಭವ ಅಲ್ಲ ಅಂತಾನೆ ಕೈ ಬಿಡಬೇಕು. ಪಂಚಕೋಶಗಳು ಯಾವುವು ಪರಬ್ರಹ್ಮನ ಲಕ್ಷಣಗಳನ್ನ ಹೇಳ್ಕೊಳಕ್ ಹೋಗಿ ಏನೇನು ಹೇಳ್ಯಾರ ಅವ್ರು. ಪಂಚಕೋಶಗಳು ಅದಾವೋ ಇಲ್ಲೋ ಅಂತ ನಿರ್ಣಯ ಮಾಡಿದ್ರೆ ನಮ್ಮ ಬರೀ ಆತ್ಮ ಸ್ವರೂಪದೊಳಗೆ ನಿಂತಾಗಿ ಪಂಚಕೋಶಾದಿಗಳು ಅದಾವು ಅಥವಾ ಇಲ್ಲ ಅಂತ ಅನುಭವಕ್ಕೆ ಬರ್ತಾವ. ಇದೆಲ್ಲ ಚೈತನ್ಯ, ಆಭಾಸ ಚೈತನ್ಯದ ಕ್ರಿಯಾ ಕಾರ್ಯಗಳೇ. ಆದ್ದರಿಂದ ಇದಕ್ಕೆ ಸತ್ತು ನಿಜವಾಗಿರತಕ್ಕದ್ದು ಎಂದು ಹೆಸರು. ಅದರೊಳಗೆ ಯಾವ ಮಾರ್ಪಾಡು ನೋಡಲಿ, ಹುಟ್ಟುವುದು, ಬೆಳೆಯುವುದು, ಸೊರಗುವುದು, ಸವೆಯುವುದು, ಹಾಳಾಗುವುದು ಎಂಬ ಮಾರ್ಪಾಡುಗಳು ಇರುವುದಿಲ್ಲ. ಆದ್ದರಿಂದ ಇದಕ್ಕೆ ಸತ್ತು ನಿಜವಾಗಿರತಕ್ಕದ್ದು ಎಂದು ಹೆಸರು. ಪುರುಷನೆಂಬುದು ಅದರ ಮತ್ತೊಂದು ಹೆಸರು. ಎಷ್ಟು ಹೆಸರು ಕೊಟ್ಟಾರ ನೋಡಿ. ಎಲ್ಲೆಲ್ಲಿಯೂ ಪೂರ್ಣವಾಗಿರುವುದರಿಂದ ಇದಕ್ಕೆ ಆ ಹೆಸರು ಬಂದಿದೆ. ಪುರುಷ ಅನ್ನೋ ಹೆಸರು ಎಲ್ಲೆಲ್ಲಿಯೂ ಪೂರ್ಣವಾಗಿರುವುದರಿಂದ ಇದಕ್ಕೆ ಆ ಹೆಸರು ಬಂದಿದೆ. ಕಾಲ, ದೇಶ, ಅವಸ್ಥೆಗಳು ಮುಂತಾದ ಪರಿಚ್ಛೇದಗಳನ್ನೆಲ್ಲ ವ್ಯಾಪಿಸಿಕೊಂಡು ಅವುಗಳ ರೂಪದಿಂದಲೂ ತಾನೇ ಬೆಳಗುತ್ತಿರುವುದರಿಂದ ಬ್ರಹ್ಮಕ್ಕೆ ಪುರುಷನೆಂಬ ಹೆಸರು ಎಲ್ಲಾ ಬಗೆಯಿಂದಲೂ ಒಪ್ಪತಕ್ಕದ್ದು. ನೋಡ್ರಿ, ಅನುಭವ ಪ್ರಧಾನವಾಗಿ ನೋಡಿಕೊಂಡ್ರೆ ಏನೋ ಬ್ರಹ್ಮ ಸಾವಿತ್ಯ ಅಥವಾ ಬ್ರಹ್ಮ ತತ್ವದೊಳಗೆ ನಾವು ನಿಲ್ಲಬಹುದು. ಇರೂ ಅನುಭವ ಕೈಬಿಟ್ಟು ಏನೋ ಅಭಿಮಾನದಿಂದೊಡಗೂಡಿ ಪರಮಾತ್ರು ಜೀವ ನೋಡ, ಜೀವನ ಯಾವ ರೂಪದೊಳಗ ಅಭಿಮಾನ ಮಾಡ್ಕೊಂಡ್ ಬಂದೇವನು. ಅದಕ್ಕೆ ನಿಜವಾಗಿನೂ ಇಲ್ಲೇ ಮಿಕ್ಕ ಪುರುಷರು ಪುರುಷರಲ್ಲ. ನಾವಿಲ್ಲಿ ಶರೀರಕ್ಕನ ಪುರುಷ ಅಂತ ಕರ್ಕೊಂಡೇವ್ ನೋಡು. ಪುರುಷ ಸ್ತ್ರೀಲಿಂಗ ಪುರುಷಲಿಂಗ ಹೇಳ್ಕೊಂಡು ಬಂದ್ಯಾರ. ವ್ಯವಹಾರಿಕದೊಳಗೆ ಇದನ್ನ ಇಟ್ಕೊಳ್ರಿ, ಬೇಡ ಅಂದಿಲ್ಲ ಅವ್ರು.
ಅವರ ಯಥಾರ್ಥವಾಗಿ ಮಿಕ್ಕ ಪುರುಷರು ಪುರುಷರಲ್ಲ, ಅವರನ್ನು ಪುರುಷರೆಂದು ಕರೆದರೆ ಆಗ ಇದನ್ನು ಪುರುಷೋತ್ತಮನೆಂದು ಕರೆಯಬೇಕಾಗುತ್ತದೆ. ಒಂದು ವೇಳೆ ಈ ಪುರುಷರಿಗೆ ಪುರುಷ, ಸ್ತ್ರೀ, ಪುರುಷ ಅಂತ ವಿಭಾಗಗಳನ್ನು ಮಾಡಿಕೊಂಡು ವ್ಯವಹಾರದೊಳಗೆ ಪ್ರತಿಪಾದನೆ ಮಾಡಬೇಕಾದ್ರೆ ನಮ್ಗೆ ಪುರುಷೋತ್ತಮ ಅಂತ ಕರಿಬೇಕು. ಪುರುಷರಲ್ಲಿನ ಉತ್ತಮನಾಗಿರುವಂತ. ಅದಕ್ಕೆ ಆತ್ಮನೆಂಬ ಹೆಸರು ಉಂಟು. ಆತ್ಮನೆಂದರೆ ಸ್ವರೂಪವು. ಎಲ್ಲ ಒಂದೇನೆ. ಅದು ಆತ್ಮ, ಬ್ರಹ್ಮ, ಭಗವಂತ, ಪರಮಾತ್ಮ, ಶಂಭು, ಶಿವ ಇವೆಲ್ಲವೂ ಅವನ ನಾಮಗಳೇ. ಆದರೆ ಅದನ್ನ ಅನುಭವಾನುಸಾರಿ ಅದೆಲ್ಲವೂ ಆ ಆತ್ಮನ ಸ್ವರೂಪವೇ ವಿನ ಮತ್ತೊಂದಲ್ಲ. ಇದು ಮನದಟ್ಟು ಮಾಡ್ಕೋಬೇಕು. ಸುಮ್ಮನೆ ವೇದಾಂತ ಕೇಳಿದ್ರೆ ಏನಾಗ್ತದೆ ಹೇಳ್ರಿ. ಜಗತ್ತಿನಲ್ಲಿ ಯಾವ ಯಾವ ಸ್ಥಾವರ ಜಂಗಮ ಪ್ರಾಣಿಗಳಿರುವವೋ, ಯಾವ ಯಾವ ಜಡವಸ್ತುಗಳಿರುವವೋ ಅವೆಲ್ಲಕ್ಕೂ ಇದೊಂದೇ ಆತ್ಮನು. ಅವಾಗ ವೈಶ್ವಾನರ ಅಂತ ಕರೆದ್ರು ನೋಡಿ. ಹೆಸರಿಂದ ಕರೀತಾರೆ. ಶಾಸ್ತ್ರಕಾರರು ಅನೇಕ ಹೆಸರುಗಳನ್ನು ಕರೀತಾರೆ. ಅವಾಗ ಆತ್ಮ ಅಂತ ಕರೀತಾರೆ. ಇದೊಂದೇ ಆತ್ಮನು. ಈ ಹೆಸರುಗಳಲ್ಲೆಲ್ಲ ಒಂದು ಅಭಿಪ್ರಾಯವು ಅಡಕವಾಗಿರುತ್ತದೆ. ಅದೇನೆಂದರೆ ಬ್ರಹ್ಮವು ಅನಂತವಾಗಿರುತ್ತದೆ. ಬ್ರಹ್ಮವು ಅನಂತವಾಗಿರುತ್ತದೆ ಅನ್ನುವಾಗ ಏನು ಮಿಕ್ಸ್ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಇಲ್ಲಿ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅನ್ನುವಾಗ ಏನು ಮಿಕ್ಸ್, ನಾವು ಏನೇನಲ್ಲೇ ಕೈಗಾರಿಕೆ ಮಾಡ್ಕೊಂಡಿರ್ತೀವಿ ಅಂತ ನೋಡುವುದೇ ಇಲ್ಲ. ನಾವು ಈ ಶಬ್ದಗಳು ಹೇಗಿರ್ತಾವ ಹೋಗ್ಬಿಡ್ತೀವಿ. ಅದ ತಪ್ಪು. ಅದು ವೇದಾಂತದ ಅನುಭವಕ್ಕೆ ಸಾಕಾಗೋದಿಲ್ಲ. ಶಬ್ದ ಹೆಂಗಿರ್ತಾವ ಆಗ ಹೋಗ್ಬಿಡ್ತೀವಿ. ನೋಡಿ ಇಲ್ಲಿ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಕರೆ ಹೇಳ್ಯಾರಲ್ರಿ ಅವರು. ನಮ್ಮ ಬುದ್ಧಿ ನಮ್ಮನ್ನ ಹತ್ತಿಕ್ಕೆ ಒಪ್ಪಿಸ್ಬಿಡ್ದಾಗ ಈ ಮಿಥ್ಯಾರೂಪದ ಅಪೇಕ್ಷೆಯಿಂದ ಆ ಬ್ರಹ್ಮನನ್ನ ಸತ್ಯ ಅಂತ ಹೇಳಕತ್ತೀವಿ ಅಂತ ತಿಳಿದೇ ಇಲ್ಲ. ತಿಳಿದಂಗೆ ಮಾಡಿಬಿಡ್ತದೆ ನಮ್ಮ ಬುದ್ಧಿ. ಬ್ರಹ್ಮಾನಂದ ಸ್ವರೂಪದೊಳಗೆ ನಿಂತಾಗ ಅದ್ವಿತೀಯ ಅಲ್ವಾದ ಮತ್ತೊಂದಿಲ್ಲ ಇಲ್ಲ. ಮತ್ತೆ ಸತ್ಯ ಮಿಥ್ಯ ವಿಭಾಗ ಹಂಗ ಕಲ್ಪನೆ ಮಾಡ್ಕೊತಾನೆ ಏನಿಲ್ಲ. ಇದಾನೆ ನೀವು ಪರಮಾತ್ಮ ವಸ್ತುಗಳ ಸಾಪೇಕ್ಷೆ. ಇಲ್ಲಿನೂ ಬ್ರಹ್ಮವು ಅನಂತವಾಗಿರುತ್ತದೆ ನೋಡಿ. ಆಗ ಅದು ಇಲ್ಲದ ದೇಶ ಕಾಲ ವಸ್ತುಗಳಿಲ್ಲ ನೋಡಿ. ಮತ್ತೆಲ್ಲನ ಸಂಗ್ರಹ ಮಾಡ್ಕೊತಾನ. ಎಷ್ಟು ಬೆರಕಿತನ ಐತಿ ಇದ್ರಾಗ. ಕಲಬೆರಕೆ ಹೆಂಗ್ ಆಕತ್ತಿ ಅಂತ ಇಲ್ಲೇ ನೋಡ್ಕೊಳ್ರಿ. ಬ್ರಹ್ಮವು ಅನಂತವಾಗಿರುತ್ತದೆ. ಏನಂಗಂದ್ರೆ ಆ ಬ್ರಹ್ಮ ಎಲ್ಲವನ್ನು ವ್ಯಾಪಿಸಿಕೊಂಡೈತಿ ಅಂತ ಹೇಳ್ತೀವಲ್ಲ, ಇದ್ರೊಳಗೆ ಏನೇನು ಕಲಬೆರಕೆ ಐತಿ ಅಂತ ಬಿಡಿಸಿ ನೋಡ್ಕೊಂಡಿರೋಣ. ಬ್ರಹ್ಮ ಅನಂತವಾಗಿರುತ್ತದೆ. ಎಲ್ಲವೂ ಇದ್ರೊಳಗನ ಅಡಕಾಗೈತಿ ಅಂತ ಹೇಳ್ತೇವೆ ನಾವು. ಈ ಮಾತೇನೈತಲ್ಲ, ಬ್ರಹ್ಮನನ್ನು ಬಿಟ್ಟು ಏನಿಲ್ಲ ಇಲ್ಲಪ್ಪ, ಎಲ್ಲ ಬ್ರಹ್ಮ ಸ್ವರೂಪನ ಅಂತ ಹೇಳ್ತಾರೆ. ಇದ್ರೊಳಗೆ ಏನ್ ಅಡಕಾಗೈತಿ ಅಂತ ಜಿಜ್ಞಾಸಿಗಳು ಸೂಕ್ಷ್ಮವಾಗಿ ನೋಡ್ಕೋಬೇಕು. ಎಲ್ಲವನ್ನು ವ್ಯಾಪಿಸಿಕೊಂಡನ ಅನ್ನುವಾಗ ನೀವು ಈ ವಾಕ್ಯವನ್ನ ಪ್ರಮಾತೃ ದೃಷ್ಟಿಯಿಂದ ಅಂದ್ರ ಆಭಾಸ ಚೈತನ್ಯದಿಂದ ಒಡಗೂಡಿರುವ ಅಹಂಕಾರದ ದೃಷ್ಟಿಯಿಂದ ಇದನ್ನು ವಿವೇಕ ಮಾಡ್ತಿರೋ ನೋಡ್ಕೊಳ್ರಿ. ನೀವು ಯಥಾರ್ಥವಾಗಿ ಬ್ರಹ್ಮನಲ್ಲೇ ನಿಂತಾಗ ಅದು ಬರುವುದೇ ಇಲ್ಲ. ಅವ ಅನಂತ ಅಂತನೂ ಇಲ್ಲ, ಅಂತಂತೂ ಇಲ್ಲ. ಅದು ಬರುವುದೇ ಇಲ್ಲ. ಈ ವಿಭಾಗಗಳೆಲ್ಲ ಮಾಡ್ಕೊಂಡದ್ದು ಆಭಾಸ ಚೈತನ್ಯ ಅಹಂಕಾರದಿಂದ ಒಡಗೂಡಿ ಮಾಡ್ಕೊಂಡಿರೋದು ಅಂತ ವಿವೇಕ ಮಾಡ್ರಿ. ಇದೆಲ್ಲ ಆಭಾಸ ಚೈತನ್ಯ ಅಹಂಕಾರದಿಂದ ಒಡಗೂಡಿ ಮಾಡಿರುವ ಕಲ್ಪನಾದಿಗಳ ವಿನ ಬ್ರಹ್ಮನೊಳಗೆ ಏನಾರ ಐತನ? ಅವನಂತ ಅದು ಇದು ಏನು ವಿಶೇಷಗಳನ್ನು ಏನ್ ಹೇಳಿದ್ರು ವ್ಯರ್ಥನ. ಅದು ಈ ಪ್ರಮಾತೃವಿನಿಂದೊಡಗೂಡಿರುವ ಕಲ್ಪನೆ ಆಗೀತೆ ವಿನ
ಐತೇನ್ರಿ ಎಲ್ಲಾರ ನೋಡ್ಕೊಳ್ರಿ, ನಿಂತು ನೋಡ್ಕೊಳ್ಳೋ ಯೋಗ್ಯತೆ ಬರ್ಬೇಕು ನಮಗಷ್ಟೇ. ಅನುಭಾವಿಗಳು ಅದಕ್ಕೆ ಅನುಭವ ಪ್ರಧಾನವಾಗಿ ವಿವೇಕ ಮಾಡ್ರಿ ಅಂತ ಪುನಃ ಪುನಃ ಯಾಕೆ ಹೇಳ್ತಾರ? ಅವ್ರಿಗೇನಾರ ಅನುಭವದ ಹುಚ್ಚ ಹೇಳ್ರಿ, ಅವ್ರಿಗೆ ಬರೀ ಅನುಭವ ಅಂತ ಹೇಳ್ಕೊತ ಹೋಗ್ತಾರ ಅಂತ ಹೇಳ್ತೀರೇನ? ಯಾವುದು ಪ್ರಮಾಣ, ಯಾವುದು ಪರಮಾರ್ಥ ತತ್ವ, ಯಾವುದು ಈ ಮಿಥ್ಯಾರೂಪವಾಗಿರುವ ಜಗತ್ತು ಯಾವುದು? ಅಲ್ಲಿ ಏನಾರ ಐತೇನ್ರಿ? ಈ ಬ್ರಹ್ಮ ಸತ್ಯ ಜಗನ್ಮಿತ್ಯ ಕಲ್ಪನಾ ಯಾಗೈತೆ ಅಂತ ನಮಗ ತಿಳಿದಂಗ ನಮ್ಮ ಬುದ್ಧಿ ನಮ್ಮನ್ನು ಬಡದು ಕುಂಡ್ರಿಸ್ಬಿಡ್ತದೆ. ಈ ಪದವಾಕ್ಯಗಳು ಎಲ್ಲವೂ ಆಭಾಸ ಚೈತನ್ಯದ ಅಹಂಕಾರದಲ್ಲಿ ಅಡಗಿರುವ ವಿಷಯಾದಿಗಳೇ. ಇಷ್ಟರ ಭೇಟಿ ಮಾಡ್ಕೊಳ್ರಿ. ಬ್ರಹ್ಮ ಸ್ವರೂಪದೊಳಗೆ ನಿಲ್ಲುವ ಅನುಭವ ನಮಗೆ ನೆಲೆಸಲಿಲ್ಲ ಅಂದ್ರೆ ಇಷ್ಟರ ಮಾಡಿದ್ರೆ ಇದೆಲ್ಲ ಆಭಾಸ ಜ್ಞಾನ ಬಿಡಪ್ಪ ಹೋಗಿ ಒಂಥರ ಸಮಾಧಾನರಾಗತ್ತೆ. ಜಿಜ್ಞಾಸಿಗಳಿಗೆ ಸಮಾಧಾನ. ಬ್ರಹ್ಮದೊಳಗೆ ನಿಂತಾಗ ಈ ಸಮಾಧಾನಕ್ಕೂ ಬೆಲೆ ಇಲ್ಲ, ಯಾವುದಕ್ಕೂ ಬೆಲೆ ಇಲ್ಲ. ಆ ಬ್ರಹ್ಮ ತತ್ವದೊಳಗೆ ನಿಂತಾಗ ಸಮಾಧಾನ. ಈ ಸತ್ಸಂಪತ್ತಿಗಳು ಅಲ್ಲಿ ಇರುವುದಿಲ್ಲ, ಪರಿಷಡ್ ವರ್ಗಗಳು ಇರುವುದಿಲ್ಲ. ಇವೆಲ್ಲ ಈಚಿನ ಈ ಆಭಾಸ ಜ್ಞಾನದಿಂದ ಒಡಗೂಡಿ ಕಂಡಿರೋದೇ ಇಲ್ಲ. ಅದಕ್ಕೆ ಯಥಾರ್ಥವಾಗಿ ಬ್ರಹ್ಮವು ಅನಂತವಾಗಿರುತ್ತದೆ. ಅದು ಇಲ್ಲದ ದೇಶ ಕಾಲ ವಸ್ತುಗಳಿಲ್ಲ ಅಂದ್ರೆ ಏನಿಲ್ಲೇ? ಬ್ರಹ್ಮನು ಇರ್ತಾನ, ದೇಶ ಕಾಲಾದಿ ವಸ್ತುಗಳು ಇರ್ತಾವೋ ಅಂತ ನಮ್ ಬುದ್ಧಿ ಒಪ್ಪಿಸ್ಕೊಂಡ್ಬಿಡ್ಬೇಕು. ಬ್ರಹ್ಮ ಇಲ್ಲದ ಇದ್ರ ಈ ದೇಶ ಕಾಲಾದಿ ವಸ್ತುಗಳು ಇರುವುದಿಲ್ಲ, ಅವನು ಇರ್ತಾನ, ಅದ್ರ ಜೊತೆ ಇವು ಇರ್ತಾವ ಅಂತ ಸಮಾಧಾನ. ಎಷ್ಟು ನಮ್ಮನ್ನ ಈ ಅಂತಃಕರಣಾದಿಗಳು ಮೋಸ ಮಾಡ್ತಾವ ನೋಡ್ರಿ. ಯಥಾರ್ಥ ತಿಳ್ಕೊಳಕ್ ಆಗೋದೇ ಇಲ್ಲ. ಯಾರಿಗೆ ಅಂತಃಕರಣಾದಿಗಳ ಅಭಿಮಾನ ಇರ್ತತಿ ಅವ್ರಿಗೆ ವಿವೇಕ ಶೂನ್ಯ ಆಗತ್ತೆ. ನೋಡ್ರಿ ಇಲ್ಲಿ ಹೇಳ್ತಾರ, ಅದು ಇಲ್ಲದ ದೇಶ ಕಾಲ ವಸ್ತುಗಳಿಲ್ಲ. ಯಾವುದಿಲ್ಲ? ಬ್ರಹ್ಮವಿಲ್ಲದ ದೇಶ ಕಾಲ ವಸ್ತುಗಳಿಲ್ಲ ಹೇಳಿದ್ರು. ಬುದ್ಧಿ ಏನ್ ಮಾಡ್ತತ್? ನಮ್ಮನ್ನು ಬೆರಕಿತನ ಮಾಡಿ, ನೋಡಪ್ಪ ಬ್ರಹ್ಮನು ಇರ್ತಾನ, ಅವನ ಜೊತೆಗೆ ದೇಶ ಕಾಲನೂ ಇರ್ತತಿ. ಬ್ರಹ್ಮನು ಇರ್ತಾನ, ಅವನ ಜೊತೆಗೆ ಮಾಯಾನು ಇರ್ತತಿ. ದೇಶ ಕಾಲ ಇವೆಲ್ಲ ಆಭಾಸ ಚೈತನ್ಯದ ಜ್ಞಾನ ಅಲ್ಲ ಇವೆಲ್ಲ ಮಾಯ. ಅದಕ್ಕೆ ಬ್ರಹ್ಮಾಶ್ರಿತ ಮಾಯೆ ಅಂತ ಇಲ್ಲೇ ಹುಟ್ಟಾಕೊಂಡ್ಬಿಡ್ತಾನ. ಪ್ರಕಾಶಕ್ಕೆ ಏನಾದ್ರೂ ಕಟ್ಲಿ ಆಶ್ರಯ ಆಗತ್ತೇನ್ರಿ? ಅದಕ್ಕೆ ಇದು ಈಗ ಬುದ್ಧಿ ನಿಮ್ಮನ್ನ ನಿಲ್ಲಿಸಿಬಿಡ್ತತೆ, ಮುಂದಕ್ಕೆ ಹೋಗಿಸ್ಬಿಡುದಿಲ್ಲ. ಅದು ಎಲ್ಲಿ ಹೋಗಿ ಬಾರೋ ತಮ್ಮ ದೊಡ್ಡವನೇನಂತ ಅಂತ ಬುದ್ಧಿ ಕೇಳುವುದಿಲ್ಲ. ಬುದ್ಧಿ ಏನ್ ಮಾಡ್ತತಿ? ಬ್ರಹ್ಮನು ಇರ್ತಾನಪ್ಪ, ಅವನ ಜೊತೆಗೆ ದೇಶ ಕಾಲಾದಿಗಳು ಇರ್ತಾವ ಅಂತ ವಾಪಸ್. ಅವನ ಇದ್ರೆ ಇರ್ತಾವ, ಅವನ ಇರ್ಲಿಲ್ಲ ಅಂದ್ರೆ ಇರುವುದಿಲ್ಲ. ಅವನ್ ಗಂಟಾವ ಬಿಡುದಿಲ್ಲ. ಈಗ ಬೋಧ ನಮ್ಮದು. ನಮ್ ಬೋಧ ಯಾಗದ ಇದು ಉಪದೇಶ ಹೇಗ್ ಮಾಡ್ಕೊತ ಬಂದೇವಿ ನೋಡಪ್ಪ. ಬ್ರಹ್ಮ ಇದ್ದಾಗ ಆ ದೇಶ ಕಾಲಾದಿಗಳು ಅವನ ಜೊತೆಗೆ ಇರ್ತಾವ, ಅವನು ಇರ್ಲಿಲ್ಲ ಅಂದ್ರೆ ಇರುವುದಿಲ್ಲ. ಇದು ಬೋಧ. ಅದಕ್ಕಿಂತ ಬೇರೆಯಾಗಿ ಎರಡನೇ ವಸ್ತುವೇ ಇಲ್ಲವೇ ಇಲ್ಲ. ಇಷ್ಟು ಅಭಿಪ್ರಾಯವು ಬ್ರಹ್ಮವು ಸತ್ಯವು ಎಂಬ ವಾಕ್ಯದಲ್ಲಿ ಅಡಕವಾಗಿರುತ್ತದೆ. ನೋಡು, ಎಲ್ಲ ಹೇಳ್ಯಾರಲ್ಲ, ಯಥಾರ್ಥವಾಗಿ ಈ ಚೈತನ್ಯ ಆಭಾಸದಿಂದೊಡಗೂಡಿ ಪರಮಾತ್ಮವಿನನ್ನ ಕಲ್ಪನಾ ಮಾಡಿಕೊಂಡು ಇಷ್ಟೆಲ್ಲ ವ್ಯವಹಾರಾದಿಗಳನ್ನು ಕಲ್ಪನಾ ಮಾಡ್ಕೋತೀವಲ್ಲ, ಇದೆಲ್ಲವೂ ಅವಿದ್ಯಾ ದೃಷ್ಟಿವಿನ ಮತ್ತೊಂದಲ್ಲ. ಈ ಅವಿದ್ಯಾ, ಈ ಅವಿದ್ಯಾ ರೂಪದಿಂದ ಒಡಗೂಡಿ ನಾವು ಇಷ್ಟೆಲ್ಲ ಮಾಡಿಬಿಟ್ಟಿದೆಯಾ? ಇನ್ಮೇಲೆ ಇಷ್ಟು ಅಭಿಪ್ರಾಯವು ಬ್ರಹ್ಮವು ಸತ್ಯವು ಎಂಬ ವಾಕ್ಯದಲ್ಲಿ ಅಡಕವಾಗಿರುತ್ತದೆ.
ಇನ್ನು ಮುಂದಿನ ವಿಷಯ ನಾಳೆ ದಿವಸ ಮತ್ತೆ ವಿವೇಕ ಮಾಡೋಣ ಅಂತ ಹೇಳುತ್ತಾ ಈ 4 ವಾಕ್ಪುಷ್ಪಾದಿಗಳನ್ನು ಸದ್ಗುರು ಚರಣ ತಲುಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್.